ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕೇಂದ್ರದ ಬಜೆಟ್ ಮಂಡನೆಯಾಗುವುದರಿಂದಾಗಿ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಕರ್ನಾಟಕ ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ನಿರೀಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ, ಇಷ್ಟರ ಮಟ್ಟಿಗೆ ತೆರಿಗೆ ನೀವು ತೊಗೊಂಡು ಹೋಗ್ತೀರಿ, ಕೊಡಬೇಕಾದದ್ದನ್ನಾದರೂ ವಾಪಸ್ ಕೊಡಿ ಅನ್ನುವಂತಹ ಬೇಡಿಕೆ ಇದೆ. ಬಟ್ ಈ ಬಾರಿಯ ಬಜೆಟಲ್ಲಿ ಕರ್ನಾಟಕದ ಪಾಲೆಷ್ಟು, ಲಾಭ ಎಷ್ಟು, ನಷ್ಟ ಎಷ್ಟು ಅನ್ನುವಂತಹ ಪರಿಸ್ಥಿತಿ ಬಂದೊದಗಿದೆ. ಯಾಕಂತ ಹೇಳಿದ್ರೆ ₹1 ತೊಗೊಂಡೋದ್ರೆ ಕೇವಲ 15 ಪೈಸೆ ಸಿಗುವಂಥದ್ದು. ಇನ್ನು ಹಲವಾರು ಯೋಜನೆಗಳು ಬರೀ ಯೋಜನೆಗಳಾಗಿ ಉಳ್ಕೊಂಡಿದ್ದಾವೆ. ಅದಕ್ಕೆ ಸಕಾಲಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ, ಬಜೆಟಲ್ಲಿ ಅದು ಘೋಷಣೆ ಆಗಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಪ್ರಯೋಜನ ಅನ್ನೋದಿಲ್ಲ. ಇದು ಕರ್ನಾಟಕದ ವಿಚಾರ. ಯಾಕಂದರೆ ಕರ್ನಾಟಕದ ವಿಚಾರವನ್ನು ಮೊದಲು ನಾವು ಪ್ರಸ್ತಾಪ ಮಾಡಿದ್ದೇವೆ. ಇನ್ನು ದೇಶದ ಆರ್ಥಿಕತೆ ಅಂದ ಸಂದರ್ಭದಲ್ಲಿ ಬಜೆಟ್ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪ್ರತಿಯೊಬ್ಬ ಶ್ರೀಸಾಮಾನ್ಯ ಅಥವಾ ಜನಸಾಮಾನ್ಯ ಅಂದ ಸಂದರ್ಭದಲ್ಲಿ ಅವರ ಬದುಕು ಪೌಷ್ಟಿಕಾಂಶಯುಕ್ತವಾಗಿರಬೇಕು. ಒಂದೊಳ್ಳೆ ವಿದ್ಯಾಭ್ಯಾಸ ಅನ್ನೋದು ಲಭ್ಯವಾಗಬೇಕು. ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿದ ನಂತರದ ಸಂದರ್ಭದಲ್ಲಿ ಉದ್ಯೋಗದ ಖಾತ್ರಿ ಅನ್ನೋದು ಲಭ್ಯವಾಗಬೇಕು. ರೈಟ್ ನಾವು ನೀವು ಯಾವುದೇ ಅಂಕಿಅಂಶವನ್ನು ತಗೊಂಡ್ರೂ ಕೂಡ ಯಾವುದೇ ಸರ್ಕಾರದಲ್ಲೂ ಕೂಡ ಅಂಥ ಬದಲಾವಣೆಗಳೇನಾಗಿಲ್ಲ. ಆದರೂ ಕೂಡ ನಿರ್ಮಲಾ ಸೀತಾರಾಮನ್ ದಾಖಲೆಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಈ ಬಾರಿ ಏನಾದರೂ ಕುತೂಹಲದ ಯೋಜನೆಗಳು ಇದ್ದಾವ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಸಹಜವಾಗಿ ಬಜೆಟ್ ಮಂಡನೆ ಆಗುತ್ತೆ ಅಂದಾಗ ತೆರಿಗೆ ಕಟ್ಟುವಂಥ ಉದ್ಯೋಗಸ್ಥರು ಟ್ಯಾಕ್ಸಲ್ಲಿ ಏನಾದರೂ ರಿಯಾಯಿತಿಯನ್ನು ಕೊಡ್ತಾರಾ ಅಂತ ಕಾದು ನೋಡಿರ್ತಾರೆ. ಇನ್ನು ಅಗತ್ಯ ವಸ್ತುಗಳು ಅಂದಾಗ ಅದರಲ್ಲಿ ಏನಾದರೂ ಬೆಲೆ ಇಳಿಕೆಗಳಾಗುತ್ತಾ ಅನ್ನುವಂಥ ಕುತೂಹಲದಿಂದ ಜನಸಾಮಾನ್ಯ ಕೂಡ ನೋಡ್ತಾನೆ ಇರ್ತಾನೆ. ಅದರ ಬಿಯಾಂಡ್ ಅವರು ಖಂಡಿತವಾಗ್ಲೂ ಯೋಚನೆ ಮಾಡೋದು ಅಸಾಧ್ಯ. ಆದರೆ ದೇಶದ ಎಕಾನಮಿ ಅಂದ ಸಂದರ್ಭದಲ್ಲಿ ಈ ಬಜೆಟ್ ಪ್ರಮುಖ ಪಾತ್ರವನ್ನು ಯಾಕೆ ವಹಿಸುತ್ತೆ ಅಂದರೆ, ಒಂದು ದೇಶದ ಆರ್ಥಿಕತೆಯನ್ನು ನಿರ್ಧಾರ ಮಾಡುವ ಸಂದರ್ಭದಲ್ಲಿ, ದೇಶವನ್ನು ಮುನ್ನಡೆಸುವಂಥ ಸಂದರ್ಭದಲ್ಲಿ ಇರುವಂಥ ಸರ್ಪ್ಲಸ್ ಅಂದರೆ ಆದಾಯದ ಕ್ರೋಢೀಕರಣ ಮಾಡಿಕೊಂಡು ಕೂಡ ಬಜೆಟನ್ನು ನಿರ್ಧಾರ ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಶಾರ್ಟೇಜ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಸಾಲದ ಪ್ರಮಾಣ. ಸೊ ಅದರ ಬಗ್ಗೆ ಕೂಡ ನಾವು ಡೀಟೇಲಾಗಿ ನೋಡಬೇಕಾಗತ್ತೆ. ಹಾಗಾಗಿ ಇವತ್ತು ಕೇಂದ್ರ ಮಂಡಿಸುವಂತಹ ಆ ಬಜೆಟ್ನ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ನಾನು ದಿವ್ಯಶ್ರೀ. ಕಳೆದ 11 ವರ್ಷದಿಂದ ಆಡಳಿತವನ್ನು ನಡೆಸ್ತಾ ಇರುವಂತಹ NDA ಬಹಳ ಮುಖ್ಯವಾಗಿ 2047ರ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಇಟ್ಟುಕೊಂಡಿದೆ. ಅಂದರೆ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿರ್ತೀವಿ ಅನ್ನುವಂತಹ ವಿಶ್ವಾಸ, ವಿಚ್ ಇಸ್ ವೆರಿ ಗುಡ್. ಆ ವಿಶ್ವಾಸ, ಆಶಾಭಾವನೆ ಖಂಡಿತವಾಗ್ಲೂ ಇರಬೇಕು. ಬಟ್ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದಾಗ ಇಸ್ ಇಟ್ ಪಾಸಿಬಲ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇವತ್ತಿಗೂ ಕೂಡ ಅಪೌಷ್ಟಿಕತೆಯಿಂದ ನರಳುವಂತಹ ವರ್ಗವೇ ಇದೆ. ಇನ್ನು ಬಾಣಂತಿಯರಿಗೆ ಸೂಕ್ತ ರೀತಿಯ ಪೌಷ್ಟಿಕಾಂಶಯುಕ್ತ ಆಹಾರ ಲಭ್ಯವಾಗ್ತಾ ಇದೆಯಾ? ಮಕ್ಕಳು ಸರಿಯಾದ ಪಾಲನೆ ಪೋಷಣೆಯಲ್ಲಿ ಬೆಳೀತಾ ಇದ್ದಾರಾ? ಸೂಕ್ತ ರೀತಿಯ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗೆ ಲಭ್ಯ ಆಗ್ತಾ ಇದೆ. ರೈಟ್, ಎಜುಕೇಷನ್ ಏನೋ ಪಡ್ಕೊಂಬರ್ತಾರೆ, ಆ ನಂತರದ ಸಂದರ್ಭದಲ್ಲಿ ಉದ್ಯೋಗ ಅನ್ನೋದು ಸಿಗ್ತಾ ಇದೆಯಾ? ಹೀಗೆ ಬೇಸಿಕ್ ಆಗಿ ತುಂಬ ಪ್ರಾಕ್ಟಿಕಲ್ ಆಗಿ ನಾವು ತಳಹಂತದಲ್ಲಿ ಯೋಚನೆ ಮಾಡೋದಾದರೆ, ಪರ್ಸೆಂಟೇಜ್ ನೋಡ್ತಾ ಹೋಗೋದ್ರೆ ಅಂಥ ಬೆಳವಣಿಗೆ ಏನಿಲ್ಲ. ಆದರೂ ಕೂಡ ವಿಕಸಿತ ಭಾರತದ ಪರಿಕಲ್ಪನೆಯನ್ನು NDA ಇಟ್ಟುಕೊಂಡಿದೆ. ಹಾಗಾಗಿ ದೇಶದ ಈ ಆರ್ಥಿಕ ಭವಿಷ್ಯಕ್ಕೆ 2026ರ ಈ ಬಜೆಟ್ ಏನಾದರೂ ಮದ್ದು ಕೊಡುತ್ತಾ ಅನ್ನೋದೇ ಕುತೂಹಲ. ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದಕ್ಕೆ ಹಾಗಾದರೆ ಕ್ರಮಗಳೇನು? ಉದ್ಯೋಗ ಸೃಷ್ಟಿ ಇರ್ಬೋದು, ಸಾಮಾಜಿಕ ಕಲ್ಯಾಣ ಯೋಜನೆಗೆ ಏನೆಲ್ಲ ಆದ್ಯತೆಗಳನ್ನು ಇಟ್ಕೊಂಡಿದ್ದಾರೆ? ಈ ರೀತಿಯ ಸಹಜವಾದಂತಹ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಇನ್ನು ತೆರಿಗೆ ನೀತಿ ಅಂದಾಗ ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಬಹಳಷ್ಟು ತೆರಿಗೆ ಕಟ್ಟುವಂಥವರು ನಮಗೇನಾದರೂ ರಿಯಾಯಿತಿ ಸಿಗ್ಬೋದಾ ಅನ್ನುವಂಥ ಕುತೂಹಲದ ಕಣ್ಣುಗಳಿಂದ ನೋಡ್ತಾನೆ ಇರ್ತಾರೆ. ಡೆಫಿನೆಟ್ಲಿ ಅಲ್ಲೊಂದು ಸ್ಲೈಟ್ ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡೋದಾದರೆ, ಲಾಸ್ಟ್ ಇಯರ್ ನೋಡಿ ನೀವು ಗಮನಿಸಬಹುದು, ಭರಪೂರ ಕೊಡುಗೆ ಅನ್ನುವಂತಿತ್ತು. ಯಾಕೆಂದರೆ 12 ಲಕ್ಷದವರೆಗೂ ಕೂಡ ನೋ ಟ್ಯಾಕ್ಸ್ ಅನ್ನುವಂಥ ವಾತಾವರಣ. ಈ ಸತಿ ಏನಾದರೂ ಅದನ್ನೇನಾದರೂ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಏನಾದರೂ ಇದೆಯಾ ಅಂತ. ಮತ್ತು ಓಲ್ಡ್ ರೆಜಿಮೆ ಟ್ಯಾಕ್ಸ್ ಪೇಯರ್ಸ್ ಅಂತ ಏನಿರ್ತಾರೆ, ನ್ಯೂ ರೆಜಿಮೆ, ಈ ಥರದ ಕಾನ್ಸೆಪ್ಟ್ ಇದೆ. ಓಲ್ಡ್ ರೆಜಿಮೆನ ಕಂಪ್ಲೀಟಾಗಿ ಡ್ರಾಪ್ ಮಾಡಿ ನ್ಯೂ ರೆಜಿಮೆಗೆ ಇನ್ನೂ ಏನಾದರೂ ಡಿಡಕ್ಷನ್ಸ್ ಅವಕಾಶಗಳಿದ್ದಾವ? ಈ ಥರದ್ದೆಲ್ಲ ಒಂದಷ್ಟು ಕುತೂಹಲಗಳು ಡೆಫಿನೆಟ್ಲಿ ಇದ್ದೇ ಇದ್ದಾವೆ. ಇನ್ನು ಸಬ್ಸಿಡಿ, ಇದ್ರ ಬಗ್ಗೆ ಕುತೂಹಲ ಡೆಫಿನೆಟ್ಲಿ ಇದ್ದೇ ಇದೆ. ಇದೆಲ್ಲದರ ನಡುವೆ ಕರ್ನಾಟಕ ಸಹಜವಾಗಿ ಅದು ಕೂಡ ಕಾತರದ ಕುತೂಹಲದ ಕಣ್ಣುಗಳಿಂದ ಹಲವಾರು ವರ್ಷಗಳಿಂದ ಯೋಜನೆಯಾಗಿ ಉಳ್ಕೊಂಡಿದ್ದಾವೆ. ಏನಾದರೂ ಅನುದಾನ ಈ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರಾ ಅನ್ನುವಂತಹ ಕುತೂಹಲ. ಹಾಗಾದರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಏನಾದರೂ ನಿರೀಕ್ಷೆಗಳಿದೆಯಾ? ಡೆಫಿನೆಟ್ಲಿ, ವೈ ನಾಟ್, ನಿರೀಕ್ಷೆಗಳಿದ್ದಾವೆ. ಅವೇನು ಅಂತ ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಕರ್ನಾಟಕದಲ್ಲಿ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ನೀರಾವರಿ ಇಲಾಖೆಗೆ ಬರ್ತೀನಿ ನಾನು. ಮೊದಲನೇದಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಪ್ರಾಜೆಕ್ಟ್, ಅವೆಲ್ಲವೂ ಕೂಡ ಮೊನ್ನೆ ಆರಂಭ ಆಗಿದ್ದಲ್ಲ, ಹಲವಾರು ವರ್ಷಗಳ ಕನಸದು. ಕೃಷ್ಣಾ ಮೇಲ್ದಂಡೆ, ಎತ್ತಿನಹೊಳೆ, ಮಹದಾಯಿ ಯೋಜನೆಗೆ
ರಾಷ್ಟ್ರೀಯ ಮಾನ್ಯತೆ ಅಂದರೆ ರಾಷ್ಟ್ರೀಯ ಯೋಜನೆ ಅಂಥೇಳಿ ಮಾನ್ಯತೆ ಸಿಗಬಹುದಾ ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಭದ್ರಾ ಮೇಲ್ದಂಡೆ ಬಹಳ ಚರ್ಚಿತ ವಿಷಯ ಇದು. 2023ರಲ್ಲಿ ಘೋಷಣೆಯಾಗಿದ್ದಂತಹ 2-3 ಸತಿ ಇದನ್ನ ಹೇಳಲೇಬೇಕು, ಯಾಕಂದರೆ ಅದು 2023ರಲ್ಲೇ ಘೋಷಣೆಯಾಗಿದ್ದು. 5,300 ಕೋಟಿ ರೂಪಾಯಿ ಕಾಯ್ತಾನೇ ಇದ್ದಾರೆ. ಸೊ ಆ ಅನುದಾನದ ಬಿಡುಗಡೆಗೆ ಆಗ್ರಹ ಅನ್ನೋದು ಹೆಚ್ಚಾಗಿದೆ. ಈ ಬಜೆಟಲ್ಲಿ ಏನಾದರೂ ಘೋಷಣೆ ಆಗುತ್ತಾ? ಘೋಷಣೆ ಆಗೋಗಿದೆ, ಬಟ್ ಇಟ್ ಹ್ಯಾಸ್ ಟು ರಿಲೀಸ್ ಅಲ್ಲ. ಓಕೆ. ಇನ್ನು ಬೆಂಗಳೂರು ಅತಿ ಹೆಚ್ಚು ಸಂಚಾರ ದಟ್ಟಣೆಯಿಂದ ತತ್ತರಿಸುವಂತಹ ಬಹಳ ದೊಡ್ಡ ನಗರ ನಮ್ಮ ಬೆಂಗಳೂರು. ಹಾಗಾಗಿ ನಮ್ಮ ಮೆಟ್ರೋ 3ನೇ ಹಂತದ ವಿಸ್ತರಣೆಗೆ ಕೇಂದ್ರದ ಆರ್ಥಿಕ ನೆರವು ಜೊತೆಗೆ ಸಬ್ ಅರ್ಬನ್ ರೈಲಿಗೆ ಹೆಚ್ಚಿನ ಅನುದಾನದ ನಿರೀಕ್ಷೆಗಳಿದ್ದಾವೆ. ನೋಡಬೇಕು ಕರ್ನಾಟಕವನ್ನು ಹೇಗೆ ಸೆಂಟ್ರಲ್ ಗೌರ್ಮೆಂಟ್ ಪರಿಗಣಿಸುತ್ತೆ ಅಂತ. ಇನ್ನು ಬಹಳ ಮುಖ್ಯವಾಗಿ ಹೈ ಸ್ಪೀಡ್ ರೈಲುಗಳು, ಇದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ, ಒಂದು ಸ್ಟೇಟ್ ಟು ಅನದರ್ ಸ್ಟೇಟ್ ಅಥವಾ ಒಂದು ಡಿಸ್ಟ್ರಿಕ್ಟ್ ಟು ಇನ್ನೊಂದು ಡಿಸ್ಟ್ರಿಕ್ಟ್ ಅಂತ ಹೇಳಿದಾಗ ಡೆಫಿನೆಟ್ಲಿ ಹೈ ಸ್ಪೀಡ್ ರೈಲ್ವೆ ಅಥವಾ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅನ್ನೋದು ಬೇಕಾಗತ್ತೆ. ಸೊ ಇದಕ್ಕೇನಾದರೂ ಹಸಿರು ನಿಶಾನೆ ಲಭ್ಯವಾಗಬಹುದಾ ಅನ್ನುವಂಥ ಕುತೂಹಲ. ಇನ್ನು ಹಾಸನದ ವಿಚಾರಕ್ಕೆ ಬರುವುದಾದರೆ IIT ಎಲ್ಲ ಅಶ್ಯೂರೆನ್ಸ್ ಆಗಿ ಉಳ್ಕೋಬಾರ್ದು, ಕಾರ್ಯರೂಪಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆಗಳು. ಇನ್ನು ಶಿರಾಡಿ ಘಾಟ್ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅಲ್ಲೊಂದು ಸುರಂಗದ ಪ್ರಾಜೆಕ್ಟ್ ಇದೆ. ಗೊತ್ತಿಲ್ಲ ಹೌ ಇಟ್ ವರ್ಕ್ಸ್ ಸೈಂಟಿಫಿಕಲಿ ನೋಡೋದಾದರೆ, ಬಟ್ ಆ ಪ್ರಾಜೆಕ್ಟಿಗೆ ಏನಾದರೂ ಅಮೌಂಟ್ ರಿಲೀಸ್ ಆಗಬಹುದಾ, ಘೋಷಣೆ ಏನಾದರೂ ಆಗಬಹುದಾ. ಇನ್ನು ರಾಯಚೂರು ಏಮ್ಸ್, ಅದರ ಜೊತೆಗೆ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆಗೆ ಮರುಜೀವದ ನಿರೀಕ್ಷೆ. ನೋಡಿ, ಉದ್ಯೋಗ ಸೃಷ್ಟಿಯ ಘೋಷಣೆಗಳಾಗೋದಲ್ಲ, ಇಂತಹ ಕಾರ್ಖಾನೆಗಳ ಮರುಜೀವ ಅಂದಾಗ ಅಲ್ಲೊಂದಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತವೆ, ಒಂದಷ್ಟು ಬದಲಾವಣೆ ಅನ್ನೋದು ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತವ, ಕಾದು ನೋಡಬೇಕಾಗಿದೆ. ಇನ್ನು ಮಂಡ್ಯ ವಿಚಾರಕ್ಕೆ ಬರಬೇಕು, ಅಲ್ಲೇ ಇದ್ದಾರೆ ಕೇಂದ್ರದ ಸಚಿವರು. ಹಾಗಾಗಿ ಕುಮಾರಸ್ವಾಮಿಯವರು, ನಾನು ಕೇವಲ ಕುಮಾರಸ್ವಾಮಿಯವರು ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಹಲವು ಸಂಸದರು ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ. ಇವನ್ನೆಲ್ಲ ಮುಂಚಿನಿಂದನೇ ಪ್ರಸ್ತಾಪ ಮಾಡಿ ಆಗಾಗ ನೆನಪು ಮಾಡಿದ್ರೆ ಗೊತ್ತಾಗುತ್ತಿಲ್ಲ ಅಂತ ಹೇಳಿದ್ರೆ ಅವ್ರವ್ರ ಪಾಡಿಗೆ ನೀವು ನಿಮ್ಮ ಪಾಡಿಗಿದ್ದರೆ ದೇಶದ ಜನ ಮಾತ್ರ ಏನು ಬೆರಗುಗಣ್ಣಿಂದ ಆಸೆಗಣ್ಣಿಂದ ನೋಡ್ತಾ ಇರ್ತಾರೆ. ಯೋಚನೆಗಳು ಹಾಗೆ ಉಳ್ಕೊಂಡ್ಬಿಡ್ತವೆ. ಸೊ ಹಾಗಾಗಿ ಮಂಡ್ಯದಲ್ಲಿ ಕೈಗಾರಿಕಾ ಸ್ಥಾಪನೆಯ ನಿರೀಕ್ಷೆ, ಅದಕ್ಕೇನಾದರೂ ಘೋಷಣೆಗಳಾಗ್ತವ ಅಂಥೇಳಿ. ಮೈಸೂರು ಕುಶಾಲನಗರ ಹೊಸ ರೈಲು ಯೋಜನೆಗೆ ಏನಾದರೂ ಅಪ್ರೂವಲ್ ಸಿಗಬಹುದಾ ಅನ್ನುವಂಥದ್ದು. ಸೊ ನೋಡಬೇಕು, ಇಂಥ ನಿರೀಕ್ಷೆಗಳು ಬಹಳಷ್ಟಿದ್ದಾವೆ. ಅದಕ್ಕೆ ಕೇಂದ್ರ ಕರ್ನಾಟಕವನ್ನು ಹೆಂಗೆ ಪರಿಗಣಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮೋರೋವರ್ ಇಲ್ಲಿ ಕಾಂಗ್ರೆಸ್ ಇರೋದು ಹಾಗೆ ಮಲ್ತಾಯಿ ಧೋರಣೆ ಮಾಡೋದಕ್ಕೆ ಬರೋದಿಲ್ಲ. ಹಾಗೇನಾದ್ರು ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಾಂಗ್ರೆಸ್ನವರು ಅದನ್ನು ಪ್ರತಿಭಟಿಸ್ತಾರೆ, ಹೋರಾಟ ಮಾಡ್ತಾರೆ. ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳಿರಲಿ, ದೇಶ ಅಂದಾಗ ಒಂದು ಒಕ್ಕೂಟದ ವ್ಯವಸ್ಥೆ ಇರುತ್ತೆ. ಎಲ್ಲೂ ಕೂಡ ತಾರತಮ್ಯ ಆಗಬಾರ್ದು. ಪ್ರತಿಯೊಂದು ರಾಜ್ಯ ಕೂಡ ಒಂದೊಂದು ಮಕ್ಕಳಿದ್ದಾಗೆ. ಕೇಂದ್ರ ಸರ್ಕಾರ ಅಂದಾಗ ಮಕ್ಕಳ ರೀತಿಯೇ ಪರಿಗಣಿಸಬೇಕು. ಅವರಿಗೊಂದು ಇವರಿಗೊಂದು ಮಾಡೋದಕ್ಕೆ ಬರುವುದಿಲ್ಲ. ಹಾಗೂ ಏನಾಯಿತು ಅಂತ ಹೇಳಿದ್ರೆ ಅದು ಅವ್ರಿಗೆ ವೈಫಲ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇದೆ ಸೆಂಟ್ರಲ್ ಗೌರ್ಮೆಂಟ್ನ ಈ ಬಜೆಟ್ ಕುರಿತಂತೆ. ನೋಡೋಣ, ದಾಖಲೆಯ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇರೋದ್ರಿಂದಾಗಿ ಕರ್ನಾಟಕದ ಪ್ರತಿನಿಧಿಯವರು ಅವ್ರ ಕಡೆಯಿಂದ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅನ್ನೋಂಥ ಕುತೂಹಲ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ರತನ್ ಪೂಜಾರಿ ಇದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ದಿನೇಶ್ ಯರೋಹಳ್ಳಿ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ, ನಮಸ್ಕಾರ. ರೈಟ್, ರತನ್ ಅವರೇ ನೀವೇ ಹೇಳಿ. ಬಹಳಷ್ಟು ಕುತೂಹಲದಿಂದ ಕರ್ನಾಟಕದ ಜನ ಕೂಡ ನೋಡ್ತಾ ಇದ್ದಾರೆ, ದೇಶದ ಜನ ಕೂಡ ನೋಡ್ತಾ ಇದ್ದಾರೆ. ದೇಶದ ಆರ್ಥಿಕತೆಗೆ ಈ ಬಜೆಟ್ ಅನ್ನೋದು ಬಹಳ ನಿರ್ಣಾಯಕ. ಹಾಗಾಗಿ ದಾಖಲೆಯ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇದ್ದಾರೆ. ಸೊ ಏನೆಲ್ಲ ನಿರೀಕ್ಷೆ ಇಟ್ಕೊಳ್ಬಹುದು? ನೋಡಿ, ವಿಕಸಿತ ಭಾರತ ನಮ್ಮ ಗುರಿ. 2047ಕ್ಕೆ ನಾವೇನು ಒಂದು ಕನಸನ್ನು ಕಂಡಿದ್ದೀವಿ, ದೂರದೃಷ್ಟಿ ಇಟ್ಕೊಂಡಿದ್ದೀವಿ, ಅದು ನಮ್ಮ ಗುರಿ. ಅದಕ್ಕಾಗಿ ಕಳೆದ 11 ವರ್ಷಗಳಿಂದಲೂ ಕೂಡ ಬಜೆಟ್ ಇರ್ಬೋದು, ಆನಂತರ ಸರ್ಕಾರದ ಕೆಲಸ ಇರ್ಬೋದು, ದೇಶವನ್ನ ವಿಕಸಿತ ಭಾರತ ಅಂದರೆ ಡೆವಲಪ್ಡ್ ಕಂಟ್ರಿ ಲೈಕ್ ಇಡೀ ಪ್ರಪಂಚದಲ್ಲಿರುವ ಎನಿ ಅದರ್ ಡೆವಲಪ್ಡ್ ಕಂಟ್ರಿ ಥರನೇ ದೇಶವನ್ನು ಕೂಡ ಡೆವಲಪ್ಡ್ ಕಂಟ್ರಿ ಮಾಡಬೇಕು ಅಂತ ವಿಕಸಿತ ಭಾರತದ ಒಂದು ಗುರಿಯನ್ನು ಇಟ್ಕೊಂಡು ಮುನ್ನೋಗ್ತಾ ಇದ್ದೇವೆ. ಇವಾಗ ನೀವು ನೋಡ್ಬೋದು, ನಾವು ಬಜೆಟಲ್ಲೇ ಎಲ್ಲವನ್ನು ಬಜೆಟಲ್ಲೇ ಅನೌನ್ಸ್ ಮಾಡಬೇಕು ಅಂತ ಇಲ್ಲ. ಇವಾಗ GSTನ ಇತ್ತೀಚೆಗೆ GST ಸಿಂಪ್ಲಿಫಿಕೇಶನ್ ಮಾಡಲಾಯಿತು, ರಿಫಾರ್ಮ್ಸ್ ಮಾಡಲಾಯಿತು. ಅದನ್ನು ಬಜೆಟಲ್ಲಿ ಏನು ಮಾಡಿದ್ದಲ್ಲ, ಮಧ್ಯದಲ್ಲೇ ಮಾಡಲಾಗಿತ್ತು. ಆನಂತರ ಕೋವಿಡ್ ಬಂದಾಗ ಎಲ್ರಿಗೂ ವ್ಯಾಕ್ಸಿನೇಷನನ್ನು ಕೊಡಲಾಯಿತು. ಅದೇನು ಬಜೆಟಲ್ಲಿ ಅನೌನ್ಸ್ ಮಾಡಿರುವಂಥದ್ದಲ್ಲ, ಕೊಡಲಾಯಿತು. ಆನಂತರ ದೇಶದ 80 ಕೋಟಿ ಜನರಿಗೆ
ಇದು ಉಚಿತ ರೇಷನನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಕೂಡ ಏನು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಲ್ಲ. ಅದರಿಂದಾಗಿ ಈ ದೇಶದ ಜನರ ಇದು ಏನೋ ಜೀವನವನ್ನು ಸುಧಾರಿಸಲಿಕ್ಕೆ ಹಾಗೂ ದೇಶದಲ್ಲಿ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ, ದೇಶದ ಅಭಿವೃದ್ಧಿಗೆ, ವಿಕಸಿತ ಭಾರತದ ಗುರಿಯನ್ನು ಮುಟ್ಲಿಕ್ಕೆ, ಅಂದರೆ ಎರಡೂ ಎಂಡ್, ಒಂದು ಕಡೆ ನಾವು ಅಸೆಟನ್ನು ಕ್ರಿಯೇಟ್ ಮಾಡ್ತೀವಿ, ಅಭಿವೃದ್ಧಿಗೂ ಇದು ಮಾಡ್ತೀವಿ, ಇನ್ನೊಂದು ಕಡೆ ಜನರ ಜೀವನ ಸುಧಾರಿಸಲು ವೆಲ್ಫೇರ್ ಸ್ಕೀಮ್ಸ್ ಏನು ಬೇಕು ಅದನ್ನು ಗಮನದಲ್ಲಿಟ್ಕೊಂಡು, ಹಾಗೂ ಮುಂದಿನ ಗುರಿ ಏನಿದೆ ವಿಕಸಿತ ಭಾರತ ಅದನ್ನು ಇದು ಅಂದರೆ ರೀಚ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಬಹಳ ಅತ್ಯುತ್ತಮವಾದಂಥ ಬಜೆಟ್ ಆಗಿರಲಿದೆ ಅಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತೀನಿ ನಾನು. ರೈಟ್. ನಾಗೇಂದ್ರ ಅವರೇ, ಇನ್ನೇನಾದರೂ ಹೇಳಬೇಕಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್, ಅದೇ ನಾನು ಆಲ್ರೆಡಿ ಹೇಳಿದೆ. ನೋಡಿ, ಇನ್ಫ್ರಾಸ್ಟ್ರಕ್ಚರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ₹1 ಇನ್ವೆಸ್ಟ್ ಮಾಡಿದರೆ ಇನ್ 5 years ಅದು 5 times ಇಕಾನಮಿಗೆ 5 times ಆಗಿ ವೃದ್ಧಿ ಆಗುತ್ತೆ. ಅದೇ ನೀವು ಫಾರ್ ಎಕ್ಸಾಂಪಲ್ ಇದನ್ನ ಏನಂದ್ರೆ ಪಾಪ್ಯುಲಿಸ್ಟ್ ಸ್ಕೀಮ್ಗಳಿಗೆ ದುಡ್ಡು ಕೊಟ್ಟರೆ ₹1 98 ಪೈಸೆ ಆಗಿ ಕಮ್ಮಿ ಆಗುತ್ತೆ. ಅದನ್ನು ಕೊಡ್ತಾ ಇದ್ದೀವಿ ನಾವು, ಅಂದರೆ ನಾವು ಕೂಡ 80 ಕೋಟಿ ಜನರಿಗೆ ಉಚಿತ ರೇಷನ್ ಅನ್ನು ಕೊಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ನಾವು ಅಸೆಟ್ ಕ್ರಿಯೇಷನ್ಸ್, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಅದು ಏನಾಗುತ್ತೆ, ಫ್ಯೂಚರಲ್ಲಿ ನಾವು ಹಾಕಿರೋ ₹1 ನಮ್ಮ ಇಕಾನಮಿಗೆ 5 ವರ್ಷದಲ್ಲಿ ₹5 ಆಗಿ ವಾಪಸ್ ಬರುತ್ತೆ. 10 ವರ್ಷದಲ್ಲಿ ಏನೋ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಾರಪ್ಪ, ಕರೆಕ್ಟ್ ಮಲ್ಟಿಪ್ಲಿಕೇಶನ್ ಇದ್ರ ಥಿಯರಿ ಪ್ರಕಾರ 10 ವರ್ಷಗಳಲ್ಲಿ ₹7 ಆಗಿ ಇಕಾನಮಿ ಬರುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟು ಅಸೆಟ್ ಇದು ಬಿಲ್ಡ್ ಮಾಡ್ತೀವೋ, ಲೈಕ್ ಪೋರ್ಟ್ಸ್, ಏರ್ಪೋರ್ಟ್ಸು, ನ್ಯಾಷನಲ್ ಹೈವೇಸು, ರೋಡ್ಸ್, ಈ ಥರದ್ದೆಲ್ಲ ಬೈ ಮಾಡಿದಾಗ ಅದು ಇಕಾನಮಿ ಫ್ಯೂಚರಲ್ಲಿ ನಮಗೆ ದೊಡ್ಡ ಮಟ್ಟದ ಒಂದು ಎಕ್ಸ್ಪಾನ್ಷನ್ ಅನ್ನ ತರುತ್ತೆ. ಆದ್ರಿಂದಾಗಿ ಈ ಒಂದು 11 ವರ್ಷದ ಕೆಲಸ ಏನು ಮಾಡಿದರೆ, ನಾವು ಇವತ್ತು ಫ್ರೆಜೈಲ್ 5 ಇಕಾನಮಿಯಿಂದ 4th largest economy ಆಗಿ ಬಂದಿದ್ದೇವೆ. ಇನ್ನು ಹೋಗ್ತಾ ಹೋಗ್ತಾ ನಾವು 3rd ಆಗ್ಲಿಕ್ಕಿದ್ದೇವೆ. ಆ ನಿಟ್ಟಿನಲ್ಲಿ ವಿಕಸಿತ ಭಾರತ ಗುರಿ ಏನಿದೆ ನಮ್ದು 2047ಕ್ಕೆ, ಅದನ್ನ ಮುಟ್ಟುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಹಾಗೂ ಅದರಲ್ಲಿ ಎಲ್ಲರ ಸಹಕಾರ ಬೇಕಾಗುತ್ತೆ. ಅದರಿಂದಾಗಿ ನಾವು ಹೇಳೋದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ, ಸಬ್ಕಾ ಪ್ರಯಾಸ್. 140 ಕೋಟಿ ಜನರು ಒಂದೊಂದು ಹೆಜ್ಜೆ ಮುಂದಾಕಿದ್ರೆ ಈ ದೇಶ 140 ಸ್ಟೆಪ್ ಮುಂದೆ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ. ರೈಟ್. ನಾಗೇಂದ್ರ ಅವರೇ, ಈಗಾಗಲೇ ರತನ್ ಅವ್ರು ಹೇಳ್ತಾ ಇದ್ರು 4th largest ಎಕಾನಮಿ ಅಂತ ಹೇಳಿ. ನಾವು ಪ್ರಾಕ್ಟಿಕಲಿ ನೋಡಬೇಕಾಗತ್ತೆ. ಈಗ ಈ ಥರದ ಘೋಷಣೆಗಳು ಅಥವಾ ಈ ಥರದ ಸ್ಟ್ಯಾಟಿಸ್ಟಿಕ್ಸು ಬಡವರ ಹೊಟ್ಟೆ ತುಂಬಿಸೋದಿಲ್ಲ. ಬಡವರಿಗೆ 3 ಹೊತ್ತು ಹೊಟ್ಟೆ ಊಟ ಬೇಕು, ಶಿಕ್ಷಣ ಅನ್ನೋದು ಬೇಕಾಗುತ್ತೆ. ಆಮೇಲೆ ಆ ಸರ್ಕಾರಿ ಶಾಲೆಗಳು ಹೋಗ್ತಾರೆ ಅಂದರೆ ಅಲ್ಲಿ ಕೂಡ ಸುಸಜ್ಜಿತವಾದಂಥ ವ್ಯವಸ್ಥೆ ಇರಬೇಕು. ಏನೋ ಅನಾರೋಗ್ಯ ಅಂದರೆ ಆಸ್ಪತ್ರೆಗೆ ಹೋದರೆ ಅವ್ರು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಆಪರೇಷನ್ನು ಮತ್ತೊಂದು ಮಾಡಿಸ್ಕೊಳ್ಳೋದಲ್ಲ, ಸರ್ಕಾರಿ ಆಸ್ಪತ್ರೆಗಳು ಸುಸಜ್ಜಿತವಾಗಿರಬೇಕು. ಈ ನಿಟ್ಟಿನಲ್ಲಿ ದೇಶ ಮತ್ತು ರಾಜ್ಯ ಅಂದಾಗ ಬಹಳಷ್ಟು ನಿರೀಕ್ಷೆಗಳನ್ನು ಹಲವಾರು ವರ್ಷಗಳಿಂದ ಇಟ್ಕೊಂಡಿರ್ತಾರೆ, ಈಗಲೂ ಕೂಡ ಇಟ್ಕೊಂಡಿರ್ತಾರೆ. ಹಾಗಾದ್ರೆ ನಾವೇನು ನಿರೀಕ್ಷೆ ಮಾಡ್ಬೋದು ಅಂತ ಬಜೆಟ್ನಿಂದ? ನೋಡಿ, ಇವತ್ತು ಮೊಟ್ಟ ಮೊದಲು ಏನಿವತ್ತು BJP ಸರ್ಕಾರ ಬಂದಮೇಲೆ ರಾಜ್ಯ ಆಗಲಿ ದೇಶ ಆಗಲಿ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಮುಖವಾಗಿ ಹೋಗ್ತಾ ಇದೆ ಅಂತ ಘಂಟಾಘೋಷವಾಗಿ ಹೇಳಬೇಕಾಗಿದೆ. ಪ್ರತಿಯೊಂದು ವಿಚಾರದಲ್ಲೂ ನೋಡಬೇಕಾದ್ರೆ ಇವತ್ತು ಜಲ್ ಜೀವನ್ ಮಿಷನ್, ಇವತ್ತು ಎಷ್ಟೋ ರಾಜ್ಯಗಳಲ್ಲಿ ನೀರಿರಲಿಲ್ಲ, ಮನೆಗೂ ಗರ್ ಪಾನಿ ಅಂತ ಒಂದು ಸ್ಕೀಮ್ ತಂದರು, ಮನೆಗೂ ನೀರು ಕೊಟ್ಟ ಒಂದು ಸ್ಕೀಮ್ ತಂದು ಮನೆಗೂ ನೀರು ಕೊಟ್ಟರು. ಜನೌಷಧಿ ಕೇಂದ್ರಗಳು, ಜನಕ್ಕೆ ಔಷಧಿಗಳು ತಗೊಳಕ್ಕಾಗ್ತಾ ಇಲ್ಲ, ಆ ರೀತಿಯಾದ ಬೆಲೆ ಇತ್ತು ಮಾರುಕಟ್ಟೆಯಲ್ಲಿ. ಅದನ್ನು ಎಷ್ಟು ಫ್ರೀ ಆಫ್ ಕಾಸ್ಟಾಗಿ ಕೊಡಬೇಕು, ಇಂತಿಷ್ಟ ಕಾಯಿಲೆಗಳಿಗೆ ಅನ್ನೋದನ್ನ ಒಂದು ಇದು ಮಾಡಿ ಜನೌಷಧಿ ಕೇಂದ್ರಗಳು ಮಾಡಿ ಎಲ್ಲರಿಗೂ ಸಿಗೋ ಥರ ಮಾಡಿದ್ರು. ಇವತ್ತು ಅದು ಏನಾವೆಲ್ಲ ಟರ್ನ್ ಆಫ್ ದಿ ಕಾಯಿಲೆಗಳು, BP ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಕಾಯಿಲೆಗಳು, ಮಾರಕ ಕಾಯಿಲೆಗಳು, ಇಂಥ ಮಾರಕ ಕಾಯಿಲೆ ಕೊಂಡ್ಕೊಳಕ್ಕಾಗ್ತಾಯಿಲ್ಲ. ಬಡವ್ರ ಕೈಯಲ್ಲಿ ಮಾತ್ರೆಗಳು ಅಂತ ಒಂದು ಔಷಧಿ ತಗೊಳಕ್ಕಾಗ್ತಾ ಇರಲಿಲ್ಲ. ರಾಜ್ಯ ಸರ್ಕಾರಗಳು ಯಾವುದೇ ಸಹಕಾರಗಳು ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಇಂಥ ಜನೌಷಧಿ ಕೇಂದ್ರಗಳನ್ನು ತಂದು ರಾಜ್ಯದಲ್ಲಿ ಒಂದು ಗ್ರಾಮೀಣ ಮಟ್ಟದಿಂದ ಒಂದು ಹಳ್ಳಿಗೂ ತಲುಪುವಂಥ ಜನೌಷಧಿ ಕೇಂದ್ರಗಳು ಮಾಡ್ತು. ಅದೇ ರೀತಿ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು ನೋಡ್ಬೋದು ಇಡೀ ದೇಶದಲ್ಲಿ ಯಾವ ರೀತಿಯೆಲ್ಲ ಒಂದು ರೀತಿಯಾಗಿ ಅಭಿವೃದ್ಧಿಯಾಗಿದೆ ಅಂತ. ಮೆಟ್ರೋ ಇರ್ಬೋದು, ಈ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದೆ. ಅದೇ ರೀತಿ ಇವತ್ತು ನೋಡಿ, ಒಂದು ಬದಲಾವಣೆ ಯಾವ ರೀತಿ ಆಗಬೇಕಂದಾಗ ಮೊದಲು ನಮ್ಮಿಂದನೇ ಬದಲಾವಣೆ ಆಗಬೇಕು ಅನ್ನೋದು ಸಿದ್ಧಾಂತ ಇರುತ್ತೆ. ಅದೇ ರೀತಿ ಅರುಣ್ ಜೇಟ್ಲಿ 2017ರಲ್ಲಿ ಫೆಬ್ರವರಿ ಎಂಡಲ್ಲಿ ಯಾವಾಗಲೂ ಬಜೆಟ್ ಮಂಡನೆ ಮಾಡ್ತಾಯಿದ್ರು. ಆದರೆ ಈ ಸರಿ ವಿಶೇಷವಾಗಿದೆ ಅಂತಂದರೆ ಅನಿಸುತ್ತೆ. ಯಾಕೆ ಅನಿಸುತ್ತೆ ಅಂದರೆ, ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಬದಲಾವಣೆ ಆಗಬೇಕು, ವಿಕಸಿತ ಭಾರತ ಆಗಬೇಕಂದ್ರೆ ಬದಲಾವಣೆಗಳಾಗ್ತಾನೆ ಇರಬೇಕು. ಹಾಗಾಗಿ ಇವರು ಫೆಬ್ರವರಿ 1 ಭಾನುವಾರ ಬರುತ್ತೆ, 1ನೇ ತಾರೀಕು ಫೆಬ್ರವರಿ 1 ಭಾನುವಾರ ಬರ್ತಾ ಇದೆ.
ಅಂದರೆ ಮೊದಲೇ ಇವರು ಒಂದು ಬಜೆಟ್ ಮಂಡನೆ ಮಾಡೋಕ್ಕೊಂದು ಒಂದು ಪೂರ್ವ ಸಿದ್ಧತೆ ಮಾಡಿದಾರಲ್ಲ, ಅದಕ್ಕೆ ನಾವೆಲ್ಲರೂ ರಾಜ್ಯದ ದೇಶದ ಜನ ಆರ್ಸಪ್ ಹೇಳಬೇಕು. ಯಾಕಂದರೆ ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆ ಮಾಡೋದ್ರಿಂದ ಅಲ್ಲಿಂದ 30 ದಿವಸ ನಮಗೆ ಅವಕಾಶ ಸಿಗುತ್ತೆ ಅದನ್ನೆಲ್ಲ ಕಾರ್ಯಕಲ್ಪ ಮಾಡೋಕ್ಕೆ, ಅವನ್ನೆಲ್ಲ ಆದೇಶ ಮಾಡೋಕ್ಕೆ. ಅದೇ ನಾವು ಫೆಬ್ರವರಿ ಎಂಡಿಂಗಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಮತ್ತೆ ಅದು ಏಪ್ರಿಲ್ ಮಾರ್ಚ್ ಎಕ್ಸ್ಟೆಂಡ್ ಆಗ್ತಾ ಇದೆ, ಅವಕಾಶ ಇರುತ್ತೆ. ಹಾಗಾಗಿ ಫೆಬ್ರವರಿ 1ನೇ ತಾರೀಕು ವಿಶೇಷವಾಗಿ ಭಾನುವಾರ ನಡೆದಿರೋದು ನಾವು ಸಲಹೆಗಳು ಕಡಿಮೆ ನೋಡಿರೋದು. ಅದು ವಿಶೇಷ ಭಾನುವಾರ ಓಪನ್ ಇರುತ್ತೆ. ಭಾನುವಾರ 1ನೇ ತಾರೀಕು ಈ ಒಂದು ಬಜೆಟ್ ಮಂಡನೆ ಮಾಡ್ತಿದ್ದು ನಿಜವಾಗೂ ಒಂದು ಒಳ್ಳೆಯ ಬದಲಾವಣೆಯ ಒಂದು ಸಂಕೇತ ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿ ಇವತ್ತು ಏನೋ ಒಂದು ಆರ್ಥಿಕ ಬೆಳವಣಿಗೆ ಇರ್ಬೋದು, ಮೂಲ ಸೌಕರ್ಯಗಳು ಹೆಚ್ಚಿನ ಒತ್ತು ಈ ಸರಿ ಕೇಂದ್ರ ಸರ್ಕಾರ ಮೂಲ ಸೌಕರ್ಯಗಳಿಗೆ ಒತ್ತು ಕೊಟ್ಟಿದೆ ಅಂತ ನಾವು ಅದನ್ನು ನೋಡಿರ್ಬೋದು, ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ತಗೊಂತಾರ ನಿರ್ಧಾರಗಳಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಇವತ್ತು ಇಡೀ ವಿಶ್ವನೇ ತಿರುಗಿ ನೋಡೋಂಗಾಗಿದೆ. ಯುರೋಪ್ ಕಂಟ್ರಿಗಳ ಜೊತೆ ಇವತ್ತು ಅಗ್ರಿಮೆಂಟ್ ಆಗಿದ್ದಾವೆ. ಯಾಕಾಗಿದ್ದಾವೆ? ಎಲ್ಲ ರೀತಿಯೂ ಟ್ಯಾಕ್ಸ್ ರಿಡಕ್ಷನ್ ಆಗ್ತಾ ಇದ್ದಾವೆ. ಸೊ ಟ್ಯಾಕ್ಸ್ ಇಲ್ಲದಿದ್ದ ಎಷ್ಟೋ ಒಂದು ಪ್ರಾಡಕ್ಟ್ಗಳನ್ನ ನಾವು ಇವತ್ತು ಬೇರೆ ಬೇರೆ ಕಂಟ್ರಿಗಳು ಕಳಿಸೋ ಅಂತ ಒಂದು ಮಾದರಿಯಾದ ಒಂದು ದೇಶ ಆಗ್ತಾ ಇದೆ ಇವತ್ತು. ಸೊ ಇಂಥ ಒಂದು ಪ್ರೈಮ್ ಮಿನಿಸ್ಟರ್ ದೇಶಕ್ಕೆ ಬೇಕಾಗಿತ್ತು. ಇಂಥ ಒಂದು ಪ್ರೈಮ್ ಮಿನಿಸ್ಟರ್ದೇ ಏನೋ ದೇಶ ಅಭಿವೃದ್ಧಿ ಆಗೋದ ಒಂದು ಪಥದಲ್ಲಿ ಹೋಗ್ತಾ ಇದೆ. ಇಡೀ ವಿಶ್ವನೇ ಮೆಚ್ಚಿದೆ. ಇವತ್ತು ನಾವು ಹೇಳ್ತಾರೆ, ಇಡೀ ವಿಶ್ವ ಹೇಳ್ತಾ ಇದೆ ಆಪೋಸಿಷನ್ ಅವ್ರಿಗೆ ಏನೇ ಮಾಡಿದ್ರು ಅಭಿವೃದ್ಧಿ ಅಂತ ಇಲ್ಲ, ಕಣ್ಣು ಕುರುಡಾಗಿದೆ. ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡೋದವ್ರು ಹೊರತು ಯಾವ್ದು ಸ್ವಾಗತ ಮಾಡಲ್ಲ. ನೀವು ನೋಡಿ 370 ಆಕ್ಟ್ ಅಂದಾಗ ಜಮ್ಮು ಕಾಶ್ಮೀರ ಅದನ್ನ ಅಬ್ಜೆಕ್ಷನ್ ಮಾಡಿದ್ರು. ಆಮೇಲೆ ರಾಮ ಮಂದಿರ ದೇವಸ್ಥಾನ ಅದನ್ನ ಅಬ್ಜೆಕ್ಷನ್ ಮಾಡಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಸಿದ್ರು, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಅಲ್ಲೆಲ್ಲ ಕಾರ್ಮಿಕರಿಗೆ ಉದ್ಯೋಗ ಕೊಡಬೇಕು, ಅಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ಅದನ್ನು ಅಬ್ಜೆಕ್ಷನ್ ಮಾಡಿದ್ರು. ತ್ರಿವಾಲಿ ತಲಾಕ್ ತಂದ್ರು, ಅಂದ್ರೆ ಅಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕಾಯ್ತು, ಅಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತೈತೆ ಧರ್ಮದಲ್ಲಿ, ಅದನ್ನ ತಂದ್ರು, ಅದನ್ನು ಅಬ್ಜೆಕ್ಷನ್ ಮಾಡಿದ್ರು. ಸೊ ಯಾವುದೇ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದಾಗ ಕಾಂಗ್ರೆಸ್ ಆಪೋಸಿಷನ್ ಯಾವಾಗೂ ಅಬ್ಜೆಕ್ಷನ್ ಮಾಡಿರೋ ನೋಡಿದೀವಿ. ಸೊ ಇದನ್ನ ಯಾವ ರೀತಿ ಅಬ್ಜೆಕ್ಷನ್ ಮಾಡ್ತಂತ ಮುಂದೆ ಕಾಯ್ಬೇಕಾಗ್ತದೆ ಮೇಡಮ್. ರೈಟ್ ದಿನೇಶ್ ಅವರೇ, ಈ 4th ಲಾರ್ಜೆಸ್ಟ್ ಎಕಾನಮಿ GDP ಇದ್ಯಾವುದು ಕೂಡ ಜನಸಾಮಾನ್ಯರಿಗೆ, ಒಬ್ಬ ಸಾಮಾನ್ಯನಿಗೆ ಅರ್ಥ ಆಗುತ್ತೋ ಇಲ್ವೋ, ಅವ್ರು ಯೋಚನೆ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಈಗ ನೋಡಿ, ಪ್ರಸ್ತುತ ದೇಶದಾದ್ಯಂತ ವಿಶ್ವದಾದ್ಯಂತ ಸಂಚಲನವನ್ನು ಹುಟ್ಟು ಹಾಕಿರೋದು ಈ ಚಿನ್ನ ಬೆಳ್ಳಿ ರೇಟ್. ಇದೇನಾದರೂ ಕಮ್ಮಿ ಆಗುತ್ತಾ? ಇಲ್ಲೇನಾದರೂ ಸ್ವಲ್ಪ ನಮಗೇನಾದರೂ ಕನ್ಸೆಷನ್ ಸಿಗ್ಬೋದು? ಈ ಬಜೆಟಲ್ಲಿ ಅದನ್ನೇನಾದರೂ ಉಲ್ಲೇಖ ಮಾಡ್ತಾರಾ ಅಂತ. ಇನ್ನು ಎರಡನೇದಾಗಿ, ಸಹಜವಾಗಿ ಉದ್ಯೋಗಸ್ಥರು ಜಾಸ್ತಿ ನಮ್ಮ ಭಾರತದಲ್ಲಿ. ಲಾಸ್ಟ್ ಇಯರು 12 lakhsವರೆಗೂ ಟ್ಯಾಕ್ಸ್ ಸ್ವಲ್ಪ ರಿಯಾಯಿತಿ ಇತ್ತು. ಈ ಸತಿ ಏನಾದರೂ ಅದನ್ನೇನಾದರೂ ಎಕ್ಸ್ಟೆಂಡ್ ಮಾಡ್ಬೋದಾ, ಈ ಥರ ಯೋಚನೆ ಮಾಡ್ತಾರೆ. ಇನ್ನು ಕರ್ನಾಟಕದ ಮಟ್ಟಕ್ಕೆ ನಾವು ನೋಡ್ತಾ ಹೋಗೋದಾದರೆ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗುತ್ತೆ. ಈಗ ₹1 ಕೊಟ್ಟರೆ ಕೇವಲ 15 ಪೈಸೆ ಸಿಗುತ್ತೆ ಅನ್ನೋದಾದರೆ ಇಟ್ ಹ್ಯಾಸ್ ಟು ಇನ್ಕ್ರೀಸ್. 41% ಸಿಗ್ತಾ ಇದೆ, ಅದು 50%ಗಾದರೂ ಏರಿಸಬೇಕು ಅನ್ನುವಂಥ ಬೇಡಿಕೆ ಇದೆ. ಈ ನಿಟ್ಟಿನಲ್ಲಿ ಏನು ಹೇಳ್ತೀರಿ? ಏನು ಇವರು ಕೇಂದ್ರ ಸರ್ಕಾರ ಬಜೆಟ್ ಮಾಡ್ಕೊಂಡು ಬರ್ತಾ ಇದೆ, ರಾಜ್ಯಕ್ಕಂತೂ ಮೊದಲಿಂದನೂ ಅನ್ಯಾಯ ಆಗ್ತಾ ಬರ್ತಾನೆ ಇದೆ. ಅದು ಯಾವುದೇ ಸರ್ಕಾರ ಇದ್ರು ಮೊದಲು 14th ಫೈನಾನ್ಸ್ ಕಮಿಷನ್ ಇದ್ದಾಗ ನಮಗೆ 4.7% ಕೊಡ್ತಾಯಿದ್ರು. ಇವರು ಬಂದು ಅದನ್ನು 3.6 ಇಳಿಸಿದ್ದಾರೆ. ಆಲ್ಮೋಸ್ಟ್ 1% ರೆಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಈ ಸೆಸ್ ಅಮೌಂಟ್ ಅಂತ ಅದನ್ನು ಬೇರೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಕ್ಸ್ಟ್ರಾ, ಅದನ್ನ ಶೇರ್ಸ್ ಕೊಡ್ತಾ ಇಲ್ಲ ಸ್ಟೇಟ್ಗಳಿಗೆ. ಅದು ದೊಡ್ಡ ಹೊಡೆತ ಬೀಳ್ತಾ ಇದೆ. ಸುಮಾರು ಪ್ರತಿ ವರ್ಷ ರಾಜ್ಯಕ್ಕೆ 12,000 ಕೋಟಿ ನೇರ ತೆರಿಗೆನಲ್ಲಿ ಕೋತ ಆಗಿದೆ. ಸೆಸ್ಗಳಲ್ಲಿ ಸುಮಾರು 8,000 ಕೋಟಿ ತೆರಿಗೆ ಕೋತ ಆಗಿದೆ. ಆಮೇಲೆ ಸ್ಪೆಷಲ್ ಪ್ಯಾಕೇಜ್ಗಳು ಅದೆಲ್ಲ ಸೇರಿ ಲಾಸ್ಟ್ 5 ವರ್ಷದಿಂದ 80,000 ಕೋಟಿ ಲಾಸ್ ಆಗಿದೆ. ಇವೆಲ್ಲ ಸೇರಿ 1,87,000 ಕೋಟಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಇದು ಮೋದಿ ಅವರ ಸಾಧನೆ. ಅವರು ಮಾಡ್ತಾ ಇರೋದು ಕರ್ನಾಟಕದ ಕೊಡುಗೆ, BJP ಅವರ ಕೊಡುಗೆ. ಮತ್ತೆ ಇವ್ರೇನು ಡೆವಲಪ್ಮೆಂಟ್ ಮಾಡ್ತಾವ್ರೆ, ಇವತ್ತು ವಿಕಸಿತ ಮಾಡ್ತಾವ್ರೆ, ಅದು ಕೇವಲ ಬೀಮಾರು ರಾಜ್ಯಗಳಿಗಷ್ಟೇ ವಿಕಸಿತ ಭಾರತ. ಅಂದ್ರೆ ನೆಕ್ಸ್ಟ್ ಭಾರತ ಅಂದ್ರೆ ನೀವು ಅಲ್ಲಷ್ಟೇ ಹುಡ್ಕೋಬೇಕು, ಸೌತ್ ಅಲ್ಲಿ ಭಾರತ ಇರಲ್ಲ ಅನ್ನೋ ಲೆಕ್ಕಕ್ಕೆ ಇವರು ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರು ಯಾರೋ ಪರದೇಶಿಗಳು ಅನ್ನೋ ಲೆಕ್ಕಕ್ಕೆ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ನಮ್ಮಿಂದ ಇಷ್ಟೊಂದು ಟ್ಯಾಕ್ಸ್ ಅಮೌಂಟ್ ಹೋದ್ರೂ ಕೂಡ ನಮಗ್ ಬರ್ಬೇಕಾಗಿರೋ ಹಣಗಳು ಬರ್ತಾ ಇಲ್ಲ. ಮತ್ತು ಇನ್ನೊಂದು ಇವ್ರೇನೋ ಹೇಳಿದ್ರಲ್ಲ, ವಿಕಸಿತ ಭಾರತ, ವಿಕಸಿತ ಭಾರತ. ಯಾರಿಗೆ ವಿಕಸಿತ ಭಾರತ? ದುಡ್ಡಿರೋರಿಗೆ ವಿಕಸಿತ ಭಾರತ. ಇವತ್ತು ಹಂಗರ್ ಇಂಡೆಕ್ಸ್ ಅಲ್ಲಿ 102ನೇ ರ್ಯಾಂಕ್ ಅಲ್ಲಿ ಇದೀವಿ 123 ಕಂಟ್ರಿಗಳಲ್ಲಿ. ಅಂದ್ರೆ ಬಡವನಾಗೆ ಸಾಯ್ಬೇಕು, ಶ್ರೀಮಂತನಾಗೆ ಉದ್ಧಾರ ಆಗ್ಬೇಕು. ಕೇವಲ 5ರಿಂದ 10% ಶ್ರೀಮಂತರಲ್ಲಿ ಇವತ್ತು ದೇಶದ 80% ಸಂಪತ್ತು ಅವ್ರ ಹತ್ರ ಸೇರ್ಕೊಂಡಿದೆ. ಇನ್ನು ಉಳಿದಿರೋರೆಲ್ಲ ಬರೀ ಕೂಲಿ ಕಾರ್ಮಿಕರಾಗಿ, ಅವ್ರಗಳಿಗೂ ಸರಿಯಾದ ಆರೋಗ್ಯ ಇಲ್ಲ, ಶಿಕ್ಷಣ ಇಲ್ಲ, ನರಳಾಡ್ತಾ ಸಾಯ್ತಾ ಇದೆ. ಅದ್ರೊಳಗೆ ಡ್ರಗ್ ಮಾಫಿ ಆಗಿರ್ಬೋದು, ಈ ಸೈಬರ್ ವಂಚನೆ ಆಗಿರ್ಬೋದು, ಇವೆಲ್ಲ ಸೇರ್ಕೊಂಡು ಈ ದೇಶ ಪೂರ್ತಿ ಹಳ್ಳ ಹಿಡಿದೋಗಿದೆ. ಕೇವಲ ಯಾರಿಗೆ ವಿಕಸಿತ ಆಗಿದೆ ಅಂದ್ರೆ ಯಾರೋ ಕಾರ್ಪೊರೇಟ್ಸ್ಗಳಿಗೆ ವಿಕಸಿತ. ಯಾಕಂದ್ರೆ ನೀವು ನೋಡಿರ್ಬೋದು 10 ವರ್ಷಗಳಲ್ಲಿ 16 ಲಕ್ಷ ಕೋಟಿ ರೈಟ್ ಆಫ್ ಮಾಡಿದ್ದಾರೆ ಈ ಕಾರ್ಪೊರೇಟ್ಸ್ ದಂಧೆ ಮಾಡೋರಿಗೆ. ಅವರೆಲ್ಲ ಮ್ಯಾಕ್ಸಿಮಮ್ ಗುಜರಾತ್ ಸ್ಟೇಟ್ ಇಂದಾನೇ ಓಡೋಗಿರೋರು. ಅದನ್ನು ನೀವು ಅಲ್ಲಿ ನೋಡ್ಬೋದು. ಅವರೆಲ್ಲ ಅವರು ಯಾವ
ಏನು ಸಂಬಂಧ ಇಟ್ಕೊಂಡಿದ್ರು, ಯಾವ ರೀತಿ ಓಡೋದ್ರು, ಎಲ್ಲಿ ಮಜಾ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ. ಅಂದರೆ ಸಾಮಾನ್ಯ ತೆರಿಗೆಗಳು ನಾವು ಈಗ ಫಾರ್ ಎಕ್ಸಾಂಪಲ್ಲು ನಾನೇ ಒಂದು ನಿದರ್ಶನ ಕೊಡ್ತೀನಿ. ಕೆನರಾ ಬ್ಯಾಂಕ್ ಅವರು ಒಂದು ಹೌಸಿಂಗ್ ಲೋನ್ದು ರೇಟ್ ಆಫ್ ಇಂಟ್ರೆಸ್ಟ್ ರೆಡ್ಯೂಸ್ ಮಾಡಿಲ್ಲ. ಕೇವಲ ಅದು ನೋಡಿ RBI ರೆಡ್ಯೂಸ್ ಮಾಡಿದೆ, ಕೆನರಾ ಬ್ಯಾಂಕ್ ಅವ್ರು ರೆಡ್ಯೂಸ್ ಮಾಡಿಲ್ಲ. ನಾನು ಮೊನ್ನೆ ಮೇಲ್ ಹಾಕಿದ್ದೀನಿ, ಯಾವಾಗ ನವೆಂಬರ್ 19ನೇ ತಾರೀಕು ಮೇಲ್ ಹಾಕಿ ನೋಡಿ RBI ರೆಡ್ಯೂಸ್ ಮಾಡಿದೆ, ನೀವ್ಯಾಕೆ ಕಡಿಮೆ ಮಾಡಿಲ್ಲ ಮೇಲ್ ಹಾಕಿ ಫೈನಾನ್ಸ್ ಮಿನಿಸ್ಟ್ರಿಗೆ ಎಲ್ಲರಿಗೂ ಹಾಕೋದ್ಮೇಲೆ ಆಮೇಲೆ 0.25% ಡಿಸೆಂಬರ್ 20ನೇ ತಾರೀಕು ರೆಡ್ಯೂಸ್ ಮಾಡ್ತಾರೆ. ಅಂದ್ರೆ ಇದು ಆಗಿರೋದು ಹೋದ್ ಬಜೆಟ್ ಅಲ್ಲಿ. ಅಲ್ಲಿಗೆ ಇಷ್ಟು ದಿವಸ ಎಷ್ಟು ಲಕ್ಷ ಕೋಟಿ ಹೊಡೆದ್ರು ಸಾಮಾನ್ಯ ಜನರದನ್ನ ದುಡ್ಡುಗಳನ್ನ 0.25% ಅಂದ್ರೆ ಎಷ್ಟು ಸಾವಿರ ಕೋಟಿ ದುಡ್ಡು ಹೊಡೆದ್ರು ವಾಪಸ್ ಅಕೌಂಟ್ಗೆ ಹಾಕಿದ್ರೆ ಅದನ್ನ ಹಾಕಲ್ಲ. ಸಾಮಾನ್ಯ ಜನರು ಏನು ನಾವು 10 ಲಕ್ಷ 20 ಲಕ್ಷ 50 ಲಕ್ಷ ಅಂತ ಮನೆ ಕಟ್ಟಿರ್ತೀರಿ, ನಮ್ಮನ್ನ ಲೂಟಿ ಮಾಡಿ ಯಾರೋ ಕಾರ್ಪೊರೇಟ್ ಓಡೈತಾನಲ್ಲ ಅವನನ್ನ ಬದುಕಿಸುವಂತ ಸರ್ಕಾರವೇ ಈ ಮೋದಿ ಸರ್ಕಾರ, ಭಾರತ ಸರ್ಕಾರ ಅಂತ ಇವರೆಲ್ಲೂ ಹೇಳಲ್ಲ. ಮೋದಿ ಸರ್ಕಾರ ಇದು ಮೋದಿ ಸರ್ಕಾರದ ಕಥೆ ಆಗಿರೋದು. ನಾನು ಹೇಳ್ತಾ ಇರೋದು ಇವಿಷ್ಟನ್ನು ತಗೊಂಡು ಬೇಡ, ರೂಪಾಯಿ ನೋಡಿ ಇವತ್ತು 92 ರೂಪಾಯಿಗೆ ಬಂದಿದೆ. ಅಂದ್ರೆ ದೇಶ ಇಷ್ಟು ಹೀನಾಯ ಸ್ಥಿತಿಗೆ ಹೋಗ್ತಾ ಇದೆ. ರುಪಿ ಅಗೇನ್ಸ್ಟ್ ಡಾಲರ್ ಇಟ್ಸ್ ಕಂಪ್ಲೀಟ್ಲಿ ಸಾಯ್ತಾ ಇದೆ. ಇವತ್ತು ಯಾರು ಖುಷಿ ಪಡ್ತಾ ಇದ್ದಾರೆ, ಅವ್ರ ಮಕ್ಕಳನ್ನ ಅಮೆರಿಕಕ್ಕೆ ಕಳ್ಸಿದ್ದಾರೆ, ಇಂಗ್ಲೆಂಡಿಗೆ ಕಳ್ಸವ್ರೆ, ಕೆನಡಾ ಕಳ್ಸವ್ರೆ, ಮೋದಿಗೆ ಜೈ ಹೇಳ್ತಾರೆ. ಯಾಕಂದ್ರೆ ಅಲ್ಲಿಂದ ಬರೋ ದುಡ್ಡು ಇಲ್ಲಿ 100 ರೂಪಾಯಿ ಆಗುತ್ತೆ. 50 ರೂಪಾಯಿ ಇದ್ದಿದ್ದು ಈಗ 100 ರೂಪಾಯಿ ಆಗುತ್ತೆ. ಅವ್ರ ಖುಷಿ, ನನ್ನ ಮಕ್ಳು ಕಳ್ಸೋ ದುಡ್ಡು ಡಬಲ್ ಮಾಡ್ತಾವ್ರೆ ಮೋದಿ ಅವರು ಅಂತ ಅವರು ಜೈಕಾರ ಹಾಕ್ತಾರೆ. ಈ ಪರಿಸ್ಥಿತಿಗೆ ಈ ದೇಶ ಹೋಗ್ತಾ ಇದೆ. ಇವೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಕೂತಿದ್ದೀವಿ. ಇವತ್ತು ಏನಾಗ್ತಾ ಇದೆ, ಮೋದಿ ನೋಡಿ ಮತ ಹಾಕಿ, ಮೋದಿ ನೋಡಿ ಮತ ಹಾಕಿದ್ರೆ ಅವ್ರು ಯಾವುದೋ ಇವತ್ತು ನೋಡಿ ಆಂಧ್ರ ಪ್ರದೇಶ ಆಗಿರ್ಬೋದು, ಬಿಹಾರ, ಅವುಗಳಿಗೆ ಸ್ಪೆಷಲ್ ಪ್ಯಾಕೇಜ್ ಅಂತ ಏನಕ್ಕೆ ಕೊಡ್ಬೇಕು ಇವರು? ಅಷ್ಟೊಂದು ದುಡ್ಡುಗಳನ್ನ ಯಾಕೆ ಹರಿಸ್ಬೇಕು? ಅದೇ ಬಿಹಾರದಲ್ಲಿ ತಿಂಗಳಿಗೊಂದು ಬ್ರಿಡ್ಜ್ ಬಿದ್ದೋಯ್ತವೆ, ತಿಂಗಳಿಗೊಂದು ಹೈವೇಗಳು ಬಿದ್ದೋಯ್ತವೆ. ಅಂತವ್ರಿಗೆ ಇಷ್ಟೆಲ್ಲ ಹಣಗಳನ್ನ ಯಾಕೆ ಕೊಡ್ತಾ ಇದ್ದಾರೆ? ಅದೇ ಕರ್ನಾಟಕಕ್ಕೆ ಇವರು ಅನೌನ್ಸ್ ಮಾಡಿದಂತ ಪ್ಯಾಕೇಜ್ಗಳು, ಅಪ್ಪರ್ ಭದ್ರಾ ಇರ್ಬೋದು, ಮತ್ತೆ ನಮ್ಮ ಮಹದಾಯಿ ಯೋಜನೆ ಇರ್ಬೋದು, ಮತ್ತೆ ಬೆಂಗಳೂರು ಪೆರಿಫರಲ್ ರೋಡ್ ಇರ್ಬೋದು, ಕೆರೆ ಅಭಿವೃದ್ಧಿ ಆಗಿರ್ಬೋದು, ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಕಾಂಪನ್ಸೇಷನ್ ದುಡ್ಡು ಇರ್ಬೋದು, ಇವೆಲ್ಲ ಅನೌನ್ಸ್ ಮಾಡಿರೋದು ಕೊಡ್ತಾ ಇಲ್ಲ. ಅಂದ್ರೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಕೇವಲ ನಾನು ಹೇಳ್ತೀನಲ್ಲ, ನಿರ್ಮಲಾ ಸೀತಾರಾಮ್ ಇಸ್ ಜಸ್ಟ್ ಏನೋ ಪಪೆಟ್ ಅಂತ, ಅಂದ್ರೆ ಒಂದು ಗೊಂಬೆ ತರ ಆಟ ಆಡ್ತಾ ಇದ್ದಾರೆ ಅವರು, ಒಂದು ಚಕ್ಳ ಗೊಂಬೆ ಯಾರೋ ಆಡಿಸ್ತಾ ಇದ್ದಾರೆ. ಶಿ ಇಸ್ ಜಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅಷ್ಟೇ, ಹೆಸರಿಗಷ್ಟೇ ಫೈನಾನ್ಸ್ ಮಿನಿಸ್ಟರ್. ಅವ್ರನ್ನ ಸುಮ್ಮನೆ ಸೌತ್ ಇಂದ ತಗೊಂಡೋಗಿ ಅಲ್ಲಿ ಕೂರಿಸ್ಕೊಂಡಿದ್ದಾರೆ ಹೊರತು ಸೌತ್ಗೆ ಹೈಯೆಸ್ಟ್ ಅನ್ಯಾಯ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಇವೆಲ್ಲ ನೋಡ್ಕೊಂಡು ಎಷ್ಟು ದಿವಸ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ? ಇದಕ್ಕೆ ಒಂದು ಕ್ವಶನ್ ನಾವು ಹೇಳ್ತಾ ಇರೋದು, ಏನು ಈ 16th ಈಗ ಏನು ಬಜೆಟ್ ಮಾಡ್ತಾ ಹೋಗ್ತಾ ಇದ್ದಾರೆ 2026 ಬಜೆಟ್ ಅಲ್ಲಿ ನಮ್ಗೆ ಅನ್ಯಾಯ ಆಗಿರೋ ದುಡ್ಡೆಲ್ಲಾನು ಇವ್ರು ಕಟ್ಕೊಡ್ಬೇಕು, ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡ್ಬೇಕು. ಯಾಕಂದ್ರೆ ಇವತ್ತು ಕೆ-ರೈಡ್ ಅಂದ್ರು 2022ಕ್ಕೆ ಪ್ರಧಾನಿಯವರೇ ಬಂದು ಇಲ್ಲಿ 5 ವರ್ಷಕ್ಕೆ ಪ್ರಾಜೆಕ್ಟ್ ಮುಗಿಸ್ತೀವಿ ಅಂದ್ರು. 2026 ಆಯ್ತಪ್ಪ, ಎಲ್ಲಿ ಪ್ರಾಜೆಕ್ಟ್ ಅದು? ಎಲ್ಲಿ ಸತ್ತೋಯ್ತು ಕೆ-ರೈಡು? ಅವತ್ತು 15,000 ಕೋಟಿ 20,000 ಕೋಟಿ, ಇವತ್ತು 1.5 ಲಕ್ಷ ಕೋಟಿ ಅಂತಾರೆ ಪ್ರಾಜೆಕ್ಟ್ ಕಾಸ್ಟ್. ಅಲ್ಲಿಗೆ 10% 100 ಟೈಮ್ಸ್ ಜಾಸ್ತಿ ಆಗಿದೆ ಪ್ರಾಜೆಕ್ಟ್ ಕಾಸ್ಟ್. ಅದನ್ನ ಇವ್ರು ಕಟ್ಕೊಡ್ತಾರ? ಇವ್ರು ಡಿಲೇ ಮಾಡ್ತಾ ಇರೋದ್ರಿಂದ ನಮ್ಗೆ ಪ್ರಾಜೆಕ್ಟ್ ಕಾಸ್ಟ್ ವಿಲ್ ಬಿ 10 ಟೈಮ್ಸ್ ಜಾಸ್ತಿ ಆಗ್ತಾ ಇದೆ. ಅದನ್ನ ಕಟ್ಕೊಡ್ತಾರ ಬಡ್ಡಿ ಸೇರಿಸಿ? ಈ ಕಡೆ ಕೊಡ್ಬೇಕಾದ ದುಡ್ಡು ಕೊಡ್ತಾ ಇಲ್ಲ, ಅದಕ್ಕೆ ಬಡ್ಡಿನೂ ಸೇರಿಸ್ಕೊಡಲ್ಲ. ಮಾತೆತ್ತಿದ್ರೆ ಬ್ಲೇಮ್ ಮಾಡೋದೊಂದು ಕಲ್ತಿದ್ದಾರೆ, ಮಾತೆತ್ತಿದ್ರೆ ಭಾರತನ ತೋರಿಸ್ತಾರೆ, ಹಿಂದುತ್ವ ತೋರಿಸ್ತಾರೆ. ನಮ್ಗೆ ಅದ್ಯಾವುದು ಬೇಡ, ಹಸುವಿನಿಂದ ಮುಕ್ತ ಮಾಡಿ ಜನರನ್ನ, ನಮಗ್ ಬರ್ಬೇಕಾದ ಟ್ಯಾಕ್ಸ್ ಡೆವಲ್ಯೂಷನ್ಸ್ ಗಳು ಕೊಡಿ, 14th ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡೇಶನ್ ಇತ್ತು ಅದೇ ದುಡ್ಡು ಕೊಡಿ, ಮಕ್ಕಳು ಹುಟ್ಟಿಸ್ಕೊಂಡವ್ರಿಗೆ ಅಷ್ಟೇ ದುಡ್ಡು ಕೊಡ್ತೀವಿ ಅನ್ನೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ಯಾಕಂದ್ರೆ ನಾವು ಹೆಲ್ತ್ ಕೇರ್ ಅಲ್ಲಿ ಮುಂದೆ ಬಂದು ನಾವು ಎಷ್ಟೋ ಜನ ಬರ್ತ್ ಕಂಟ್ರೋಲ್ ತಂದು ಅದಕ್ಕೆ ಬರೆ ಆಗ್ತಾ ಇದ್ದಾರೆ. ಇದು ತಪ್ಪು ಅಂತ ನಾನು ಹೇಳ್ತೀನಿ ಮೇಡಮ್. ರೈಟ್. ಕುಮಾರ್ ಅವರು ನೀವು ಹೇಳಿ, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಬ್ರೇಕ್ ಇದ್ರೆ ಇಲ್ಲ ಹೇಳ್ಬಿಡಿ. ಬ್ರೇಕ್ ಮುಗಿಸ್ಕೊಂಡಿರ್ಬೇಕಾದ್ರೆ ಇಲ್ಲಮ್ಮ ಹೇಳಿ. ಕರ್ನಾಟಕದ ಜನತೆ ಮತ್ತು ಭಾರತ ದೇಶದ ಜನತೆ ಕಳೆದ 12 ವರ್ಷಗಳಿಂದ ವಿಲಿ ಅಂತ ಒದ್ದಾಡುವ ಮತ್ತು ತಮ್ಮ ಹೊಟ್ಟೆಯನ್ನು ಬೆನ್ನಿಗೆ ಅಂಟಿಸಿಕೊಳ್ಳುವ, ಬೆನ್ನು ತೂತಾಗಿ ಹೊರಗೆ ಬರುವ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಜನರು, ಮಧ್ಯಮ ಮತ್ತು ಕೆಳಮಧ್ಯಮ ಬಡವರು ಬದುಕ್ತಿದ್ದಾರೆ. ಬರೀ ಘೋಷಣೆಗಳು, ಹೊಟ್ಟೆಗಿಟ್ಟಿಲ್ಲ ಅಂತಂದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಥರ ಘೋಷಣೆಗಳು, ಈ ಬಣ್ಣ ಬಣ್ಣದ ಪ್ರಪಂಚ, ಕಾಮನ ಬಿಲ್ಲುಗಳನ್ನು ಬಣ್ಣ ತೋರಿಸಿ 47ಕ್ಕೆ ವಿಕಸಿತ ಭಾರತ, 26ಕ್ಕೆ ಬೆನ್ನು ತೂತಾಗಿ
ಹೊಟ್ಟೆ ಈಚೆ ಬರುವ ಭಾರತ. ಭಾರತ. 47ಕ್ಕೆ ವಿಕಸಿತ ಭಾರತ ತರಕ್ಕೆ ಹೊರಟಿದ್ದಾರೆ, ಭಾರನ ತರಕ್ಕೆ ಹೊರಟಿದ್ದಾರೆ 47ಕ್ಕೆ. ಹೇಗೆ? ಅಲ್ಲ ಸ್ವಾಮಿ, ವಿಕಸಿತ ಭಾರತ ಅಂತ ಹೇಳ್ತಿದ್ದೀರಿ, 47ಕ್ಕೆ ಅದೆಂಥದ್ದು 5 ಟ್ರಿಲಿಯನಿಂದ 7 ಟ್ರಿಲಿಯನ್ ಹೊರಟೈತೀನಿ ಅಂತ ಹೇಳ್ತಿದ್ದೀರಿ. ಕಳೆದ ಸಾರಿ ಬಜೆಟಲ್ಲಿ ಘೋಷಣೆ ಮಾಡಿದ್ದು 15ನೇ ಫೈನಾನ್ಸ್ದು ನನ್ನ AP ಮಿತ್ರರು ಎಳೆಯಾಗಿ ಅದ್ಭುತವಾದ ವಿಚಾರಗಳನ್ನು ಬಿಡಿಸಿಟ್ಟಿದ್ದಾರೆ ಕರ್ನಾಟಕದ ಪರವಾಗಿ. ಅವರಿಗೆ ಧನ್ಯವಾದಗಳು ಅವ್ರಿಗೆ. 15ನೇ ಫೈನಾನ್ಸಲ್ಲಿ ನಮಗೆ ಕೊಡಬೇಕಾಗಿದ್ದು 15,500 ಕೋಟಿ ರೂಪಾಯಿಗಳು ಇದುವರೆಗೂ ಬಿಡುಗಡೆ ಮಾಡಿಲ್ಲ. ನೀವು ಆಗಲೇ ಭದ್ರಾ ಮೇಲ್ದಂಡೆ ಯೋಜನೆ 2023ರಲ್ಲಿ 5,300 ಕೋಟಿ ಬಜೆಟಲ್ಲಿ ಘೋಷಣೆ ಮಾಡಿರೋದು. ಇಲ್ಲೆಲ್ಲೋ ಚುನಾವಣೆಗೆ ಬಂದು ಪ್ರಚಾರ ಮಾಡೋವಾಗ ಹೇಳಿದ ಮಾತಲ್ಲ, 23ರ ಬಜೆಟಲ್ಲಿ ಘೋಷಣೆ ಮಾಡಿರೋದು. ಈಗ 26-27ನೇ ಬಜೆಟ್ ಬಂದಿದೆ, ಘೋಷಣೆ ಮಾಡ್ತಾರೆ 1ನೇ ತಾರೀಕು. ಏನಪ್ಪ ಭಾನುವಾರ ಯಾಕೆ ಇಟ್ಕೊಂಡಿದ್ದೀರಿ? ಭಾನುವಾರ ಎಲ್ಲ ರಜಾ ಹಾಕಿರ್ತಾರೆ, ರಜಾ ಇರುತ್ತೆ, ಎಲ್ಲ ಮನೇಲಿ ಕೂತಿರ್ತಾರೆ. 5 ರಾಜ್ಯ ಅಲ್ಲ, ಒಂದು ನಿಮಿಷ, 5 ರಾಜ್ಯದ ಚುನಾವಣೆ ಬರ್ತಾ ಇದೆ, ನಾವು ಹೆಂಗೆ ಟೋಪಿ ಹಾಕ್ತೀವಿ ನೋಡಿ, ಹೆಂಗೆ ಬಣ್ಣದ ಕನಸುಗಳನ್ನ, ಅದೇನೋ ಆತ್ಮ ಬರ್ಬರ ಯೋಜನೆ ಅಂತ ಕೋವಿಡ್ ಟೈಮಿದಲ್ಲಿ ಘೋಷಣೆ ಮಾಡಿದ್ರಲ್ಲ, ಆತ್ಮ ಬರ್ಬರ 2-0-0-0-0-0-0-0 ಆ ಥರದ ಯೋಜನೆಗಳನ್ನ ಭಾನುವಾರ ಕಿವಿ ಮೇಲೆ ಕಮಲದ ಹೂವು ನೋಡಿ ಬಣ್ಣ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಆಗಲೇ ಅವ್ರದ್ದು ಹಸಿರು ಮತ್ತು ಕೇಸರಿ ಇತ್ತು, ಇಲ್ಲ ಈಗ ಬಣ್ಣ ಇಲ್ಲ. ಹಂಗೆ ಅವರು ಬಜೆಟ್ ಬಣ್ಣನು ಹಂಗೆ ಬದಲಾಯಿಸೋದು. ನಾನು ಜನರ ಬಗ್ಗೆ ಮಾತಾಡ್ತೀನಿ, ನಿಮ್ಮ ಬಗ್ಗೆ ಏನು ಹೇಳ್ತಾ ಇಲ್ಲ, ನಿಮ್ಮ ಬಗ್ಗೆ ಏನು ಹೇಳ್ತಾ ಇಲ್ಲ, ಬಗ್ಗೆ ಏನು ಹೇಳ್ತಾ ಇಲ್ಲ. ಮಾತಾಡ್ತೀರಿ, ಮಧ್ಯಕ್ಕೆ ಯಾಕೆ ಮಾತಾಡ್ತೀರಿ? ಮಧ್ಯಕ್ಕೆ ಯಾಕೆ ಮಾತಾಡ್ತಾರೆ ಮೇಡಮ್? ಅವ್ರು ಮಾತಾಡೋದು ನಾನು ನನಗೆ ಯಾಕೆ ತೋರಿಸಿದ್ರಿ? ನೀವು ಮಾತಾಡಕ್ ಕರೆದ್ಬಿಟ್ಟು ನನಗೆ ಯಾಕೆ ಕೈ ತೋರಿಸ್ತೀರಿ ಅಂದ್ರೆ ಬಿಜೆಪಿ ಅಂದ್ರೆ ಸ್ಟಾರ್ಟಿಂಗ್ ಗೊತ್ತಿದೆ. ಬಹಳ ಖುಷಿ ಆಗ್ತಿದೆ ಜೋಕ್ಗಳನ್ನ ಕೇಳೋಕೆ, ನಗು ಬರ್ತದೆ. ಆದ್ರೆ ಏನ್ ಮಾಡೋದು, ನಗೋಕ್ ಆಗ್ತಿಲ್ಲ. ಬದಲಾಯಿಸುವ 2047ಕ್ಕೆ ಬಣ್ಣ ಬದಲಾಯಿಸಿ ದೇಶವನ್ನೇ ಮಾರಾಟ ಮಾಡಿ ಹೌದು ಯಾಕೆ ಅನ್ನೋದನ್ನ ಹೇಳ್ತೇನೆ. ಬಹಳ ಚೆನ್ನಾಗಿದೆ. ಆಯ್ತು, ಅಹಮದಾಬಾದ್ ಬಂದವರು ಯಾರ ಹೆಸರಲ್ಲಿ? 47ಕ್ಕೆ ಇನ್ಯಾರ ಹೆಸರಲ್ಲಿ ಇರುತ್ತೆ? ಪರಕೀಯರನ್ನ ಸ್ವಾತಂತ್ರ್ಯಕ್ಕಾಗಿ ನಮ್ಮ ವ್ಯಾಪಾರ ನಮ್ಮಲ್ಲೇ ಉಳಿಸ್ಕೋಬೇಕು ಅಂತ ಹೇಳಿ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿದ್ವಿ. 100 ವರ್ಷಗಳ ಕಾಲ 1857 ಪ್ರಾರಂಭ ಆಗಿ 1947 ಸ್ವಾತಂತ್ರ್ಯ ಸಿಕ್ತು. ಈಗ 2047ಕ್ಕೆ ಮತ್ತೆ ಇವರು ದೇಶ ಮಾರಾಟ ಮಾಡ್ಬಿಟ್ಟು ಓಡೋಗೋದನ್ನ ನೋಡೋಕ್ಕೋಸ್ಕರ ಇವತ್ತು ಭಾನುವಾರ ಬಜೆಟ್ ಇಟ್ಕೊಂಡಿದ್ದಾರೆ. ಆಯ್ತಪ್ಪ, ಜಲ ಮಿಷನ್ ಯೋಜನೆ ಬಗ್ಗೆ ಈಗ ಒಬ್ರು ಸ್ನೇಹಿತರು ಮಾತನಾಡಿದ್ರು, ಅದ್ರ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ. ಜಲ ಮಿಷನ್ ಯೋಜನೆ ನಮಗೆ ಕೊಡಬೇಕಾಗಿದ್ದು ದುಡ್ಡು ಎಷ್ಟು? 2019ರಲ್ಲಿ ಜಾರಿಯಾಗಿದ್ದು ಜಲ ಮಿಷನ್ ಯೋಜನೆ. ಕರ್ನಾಟಕದಲ್ಲಿ ಇಲ್ಲಿವರೆಗೂ ಖರ್ಚು ಮಾಡಿರೋ ಹಣ 24,598 ಕೋಟಿ ರೂಪಾಯಿಗಳು. ಕೇಂದ್ರ ಸರ್ಕಾರ ಕೇವಲ 11,786 ಕೋಟಿ ಬಿಡುಗಡೆ ಮಾಡಿದೆ. ಉಳಿದ ಒಂದು ನಿಮಿಷ ಇರಿ ಬರ್ಕೊಳ್ಳಿ, ಆಮೇಲೆ ಹೇಳಿವ್ರಂತೆ. ನೀವು ಒಂದು ಅದನ್ನೆಲ್ಲ ತೆಗೆದ್ಬಿಟ್ಟು ನಿರ್ಮಾಸದ ಫೋನ್ ಮಾಡ್ಬಿಟ್ಟು ಕೇಳ್ಬಿಟ್ಟು ಹೇಳಿವ್ರಂತೆ. 12,812 ಕೋಟಿ ಬಿಡುಗಡೆ ಮಾಡಲಿಕ್ಕೆ 3 ವರ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಕಳೆದ 3 ವರ್ಷದಿಂದ 1 ರೂಪಾಯಿ ಹಣ ಬಂದಿಲ್ಲ. ಆಯ್ತು ಮೇಡಮ್, ಕೃಷಿ ಬಗ್ಗೆ ಬರೋಣ, ಬಿಡಿ. ರಸ್ತೆ ಬಗ್ಗೆ 26,000 ಕೋಟಿ ರೂಪಾಯಿಗಳು ಕಳೆದ ವರ್ಷ ಬಿಹಾರಕ್ಕೆ ಕೊಟ್ಟಿದ್ದಾರೆ, 15,000 ಕೋಟಿ ರೂಪಾಯಿಗಳು ಆಂಧ್ರಕ್ಕೆ ಕೊಟ್ಟಿದ್ದಾರೆ. ನಮಗೆ ಬಿಡುಗಾಸು ಕೊಡಲಿಲ್ಲ. ಬಿಡುಗಾಸು ನಿತಿನ್ ಗಡ್ಕರಿ ಅವರು ಮಾನ್ಯ DK ಶಿವಕುಮಾರ್ ಅವ್ರ ಜೊತೆ ಕೂತ್ಕೊಂಡು ಕರ್ನಾಟಕಕ್ಕೆ ಬೆಂಗಳೂರಿಗೆ ಜನವಸತಿ ಪ್ರದೇಶ ಜಾಸ್ತಿ ಇದೆ, ಜೊತೆ ಜನಸಮೂಹ ಜನಸಾಂದ್ರತೆ ಜಾಸ್ತಿ ಆಗ್ತಿದೆ, ರಸ್ತೆಗಳು ಇದನ್ನು ತಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಿ ಟನಲ್ ರಸ್ತೆಗಳು ಮಾಡ್ರಪ್ಪ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಆದಿ ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಆದಿ ಬೀದಿಯಲ್ಲಿ ಅದಕ್ಕೆ ಹಣ ಕೊಡಪ್ಪ ಅಂತ ಕೇಳಿದ್ದೇವೆ, ಕೊಡ್ತಾರ ಇಲ್ವೋ ಇವಾಗ ಗೊತ್ತಾಗುತ್ತೆ. ರಸ್ತೆಗಳಿಗೆ 26,000 ಕೋಟಿ ಎಲ್ಲ ರಸ್ತೆಗಳು ಬಿದ್ದೋಯ್ತು. 26,000 ಕೋಟಿ ಬಿಹಾರಕ್ಕೆ, 15,000 ಕೋಟಿ ಆಂಧ್ರಕ್ಕೆ. ನಮಗೆ ಯಾಕೆ 0 ಮಟ್ಟೆ ಯಾಕೆ ಮೇಡಮ್? ಆಯ್ತು ಮೇಡಮ್, ರೈತರ ಆದಾಯ ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದ್ರು ಇವರು. ಭಾರತ ದೇಶದಲ್ಲಿ 60 ಕೋಟಿ ಜನ ರೈತರಿದ್ದಾರೆ. ನಮ್ಮ GDP ಗ್ರೋತ್ಗೆ
14% ಅವ್ರದ್ದು ಕೊಡುಗೆ ಇದೆ. ದ್ವಿಗುಣ ಯಾಕೆ ಮಾಡಲಿಲ್ಲ ಸ್ವಾಮಿ? ಈರುಳ್ಳಿ ಬೆಲೆ ಕುಸ್ತೋಯ್ತು, ಹತ್ತಿ ಬೆಲೆ ಕುಸ್ತೋಯ್ತು, ಆಹಾರ ಪದಾರ್ಥಗಳು ಬೆಲೆ ಮಾತ್ರ ಓಕೆ ಇವರ ರಿಲಯನ್ಸ್ ಕಂಪನಿಯವರು ದ್ವಿಗುಣ ಬೆಲೆ ಮಾಡಿ ಮಾರ್ತಾ ಇದ್ದಾರೆ. ರೈತರ ಹತ್ರ ಕೊಂಡ್ಕೊಳ್ಳೋದು ಮಾತ್ರ ಚಿಕ್ಕಾಣಿ ಕಾಸು ಕೊಟ್ಟು 25 ಪೈಸಾ, 1 ರೂಪಾಯಿ, 2 ರೂಪಾಯಿಗೆ. ಆಯ್ತು, ಅದೆಂಥದೋ ಒಂದು ಇದನ್ನ ಘೋಷಣೆ ಮಾಡಿದ್ರು, ಬೆಂಬಲ ಬೆಲೆ ಯಾವ್ಯಾವುದಕ್ಕೆ ಘೋಷಣೆ ಮಾಡಿದ್ದಾರೋ, ಯಾವ್ಯಾವ್ದಕ್ಕೆ ಟೋಪಿ ಹಾಕಿದ್ದಾರೋ. ಈಗ ಯುರೋಪ್ ಕಂಟ್ರಿ ಜೊತೆ ಕೃಷಿ ಬಗ್ಗೆ ಲೇವಡಿ ಮಾಡಬೇಡಿ ದಯಮಾಡಿ ಪ್ಲೀಸ್. ಎಷ್ಟೊತ್ತು ಮಾತಾಡ್ತಾರೆ? ಕೃಷಿ ಬಗ್ಗೆ ಲೇವಡಿ ನೀವು ಮಾತಾಡಿದ್ರೆ ಜಾಸ್ತಿ ಸಮಯ ನೋಡಿ ಮೇಡಮ್. ಯುರೋಪ್ ಖಂಡದ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದೀವಿ, ಇನ್ನು ನಾವು ವಿಕಸಿತ ಭಾರತಕ್ಕೆ ಕಿತ್ರು ಬರಲ್ಲ ಅಂತ ಹೇಳಿದ್ದಾರೆ. ಒಂದೇ ನಿಮಿಷ ಮೇಡಮ್, ಇವರು ಡ್ರಾಮಾಗಳು ಬಿಜೆಪಿ ಭಕ್ತರೆ, JDS ನ ಭಕ್ತರೆ, ನಮ್ಗೆ ಅಚ್ಚೇ ದಿನ ಬೇಡಪ್ಪ, ಹಳೆ ದಿನೇ ಕೊಟ್ಬಿಡ್ರಪ್ಪ ಸಾಕು. ಆ ಪರಿಸ್ಥಿತಿ ಇದೆ ಭಾರತ. ನಮಗ್ ಗೊತ್ತಿದೆ, ಭಾನುವಾರ ನೀವು ಘೋಷಣೆ ಮಾಡುವ ಬಜೆಟ್ ಸೀರೆ ಗಂಟಲ್ ಸುತ್ಕೊಂಡ್ ಬರ್ತಿರೋ, ಸೂಟ್ ಕೇಸ್ ಬಿಟ್ಬಿಟ್ಟು ಬಟ್ಟೆ ಗಂಟಲ್ ಸುತ್ಕೊಂಡ್ ಬರ್ತಿರೋ, ಇನ್ನೇಂದ್ರಲ್ಲಿ ಸುತ್ಕೊಂಡ್ ಬರ್ತಿರೋ, ಸುತ್ಕೊಂಡ್ ಬಂದ್ ಬಿಚ್ಚಿಡ್ರಪ್ಪ ಜನರ ಮುಂದೆ, ಟೋಪಿ ಜನಕ್ಕೆ ಅಂತ. ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಿದ್ದಾರೆ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರು ಮಾತಾಡಿದ್ದನ್ನ ಗಮನಿಸಿದ್ರಿ ರತನ್ ಅವರೇ, ದೇಶವನ್ನ ಮಾರೋದಕ್ಕೆ ಹೊರಟಿದ್ದಾರೆ, ಇವರಿಂದ ಏನ್ ನಿರೀಕ್ಷೆ ಮಾಡಕ್ಕಾಗತ್ತೆ ಅಂತ? ಬಹಳ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದೆ. ಒಂದೆರಡು 3-4 ನಿಮಿಷ ಬಹಳ ಏನಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಆಯಿತು. ಒಂದಿಷ್ಟು ಜೋಕುಗಳನ್ನು ಕೇಳಿ ಬಹಳ ಖುಷಿ ಆಯಿತು. ದೇಶದ ಬಜೆಟ್ ಅಂದ್ರೆ ಅವ್ರಿಗೆ ಇದು ಹಾಸ್ಯ ಅಂತೆ, ಜನರು ಅರ್ಥ ಮಾಡ್ಕೊಳ್ಳಿ. ಬಜೆಟ್, ಬಿಜೆಪಿಯ ಬಜೆಟ್ ಹಾಸ್ಯ, ಅರ್ಥ ಮಾಡ್ಕೊಳ್ಳಿ. ಆತ್ಮ ಬರ್ಬರ 2000 ಹಾಸ್ಯ ಇತ್ತಲ್ಲ, ಅದೇ ತರ ಇದು ಇನ್ನೊಂದು ಜೋಕು. ನಗೋಕೆ ಆಗ್ತಾ ಇಲ್ಲ, ಏನಂದ್ರೆ ಡಿಬೇಟಲ್ಲಿ ಇದ್ವಿ. ಎನಿವೆ, ಒಂದು ಲೈಟರ್ ನೋಟ್. ಇವಾಗ ಇವರೇನು ಹೇಳಿದ್ರು, ಈ ಯುಗ ಬೇಡ, ಹಿಂದೆ 2014 ಯುಗನೇ ಬೇಡ, ಹಳೆ ದಿನ ಬೇಕು ಅಂತ ಹೇಳಿದ್ರು. ಅವರಿಗೆ ಇರ್ಬೋದು, ಈ ದೇಶದ ಬಡವರಾಗೇ ಇರಬೇಕು ಅನ್ನುವಂಥದ್ದು ಅವ್ರಿಗಿರ್ಬೋದು. ಆದರೆ ಇವತ್ತು ನಾನು ಹೇಳ್ತಿರೋದಲ್ಲ, ವರ್ಲ್ಡ್ ಬ್ಯಾಂಕ್ ಡೇಟಾ ಹೇಳುತ್ತೆ, ಎಕ್ಸ್ಟ್ರೀಮ್ ಪಾವರ್ಟಿ ಲೆವೆಲ್ಲು 2011ರಲ್ಲಿ 27% ಇದ್ದಿದ್ದು ಇವತ್ತು 5.3% ಆಗಿದೆ ಅಂತ. ಸೊ ಅವರಿಗೆಲ್ಲೋ ಮೋಸ್ಟ್ಲಿ ಹಳೆ ದಿನ ಅಂತ ಹೇಳಿದ್ರೆ, ಹಳೇದು ಅಂದ್ರೆ ಬಡವರಾಗಿ ಇರಬೇಕು ಅಂತಾನೆ ಅವರು ಹಳೆ ದಿನವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇವರು 2014ರಲ್ಲಿ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ಸುಮಾರು ದೇಶದ 1800 ಹಳ್ಳಿಗಳಲ್ಲಿ ಕರೆಂಟ್ ಇರಲಿಲ್ಲ. ಇವರ ಯೋಗ್ಯತೆಗೆ 70-75 ವರ್ಷ ಅಧಿಕಾರ ಮಾಡಿ ಕರೆಂಟ್ ಎಷ್ಟು ವರ್ಷ ಆಯ್ತು ಕಂಡು ಹಿಡಿದು ಇಂಡಿಯಾಕ್ಕೆ ಬಂದ ಎಷ್ಟೊತ್ತಾಯ್ತು? 1800 ಹಳ್ಳಿಗಳಲ್ಲಿ ಕರೆಂಟೇ ಇರಲಿಲ್ಲ. ಪಾಪ ಕತ್ಲಲ್ಲಿ ಇರ್ಬೇಕು, ಹಳೆ ದಿನನೇ ಇರ್ಬೇಕು ಅಂತ ಅವ್ರು ಇರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಹಳೆ ದಿನ ಸ್ವಲ್ಪ ಕೇಳುವಂತ ತಾಕತ್ ಇಟ್ಕೊಳ್ಳಿ. ಇನ್ನು ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀನಿ ನಾನು. ಆಯ್ತಾ? ಸೊ ಬಡವರಾಗಿ ಇರಬೇಕು, ಹಳೆ ದಿನ ಅಂತಾನೆ ಅವರಿಗೆ ಇಷ್ಟ ಇರುವಂತದ್ದು. 1800 ಹಳ್ಳಿಗಳು ಉಲ್ಲೇಖ ಮಾಡಿದ್ರೆ 1800 ಹಳ್ಳಿಗಳಲ್ಲಿ ಈ ದೇಶದಲ್ಲಿ, ಆಯ್ತಾ, ಸುಮಾರು 30 ಕೋಟಿ ಜನರಿಗೆ ಇದಿರ್ಲಿಲ್ಲ, ಏನು ಟಾಯ್ಲೆಟ್ ಇರ್ಲಿಲ್ಲ. ಪಾಪ ಇವರ ಯೋಗ್ಯತೆಗೆ ಒಂದು ಟಾಯ್ಲೆಟ್ ಕೊಡೋಕ್ಕಾಗಿರಲ್ಲ. 30 ಕೋಟಿ ಟಾಯ್ಲೆಟ್ ಗಳನ್ನ ಕಟ್ಟಲಾಯ್ತು. ಹಳೆ ಹೌದು ಸರ್, ಅದ್ರಲ್ಲೇನು ಇದಿಲ್ಲ, ಏನೋ ನಮ್ಗೆ ಒಪ್ಕೊಳ್ಳೋಕೇನು ಇದಿಲ್ಲ. ಒಪ್ಕೊಳ್ಳೋಕೆ ಉಲ್ಟಾ ಪಲ್ಟಾ ಮಾಡಿ, ಹೌದು ರೀ, ಕಾಂಗ್ರೆಸ್ ಯೋಜನೆನ ಬಡವರಿಗೆ ಕೊಟ್ಟ ಟಾಯ್ಲೆಟ್ ಅನ್ನ ಇವರು ಹೆಂಗೆ ಕಾಮಿಡಿ ಮಾಡ್ತಿದ್ದಾರೆ ನೋಡಿ. ನಾವು ಧೈರ್ಯದಿಂದ ಹೇಳ್ತಾ ಇದೀವಿ, ಅದ್ರಲ್ಲೇನು ಮುಜುಗರ ಏನಿದೆ? ಟಾಯ್ಲೆಟ್ ಅನ್ನ ಎಸ್ ನೋಡಿ, ಇವರಿಗೆ ಹಳೆ ದಿನ ಯಾಕೆ ಬೇಕಂದ್ರೆ ಬಡವರಾಗೇ ಇರಬೇಕು. ಸುಮಾರು 600 ರೂಪಾಯಿಗೆ 1 ಗ್ರಾಮ್ ಚಿನ್ನ ಸಿಗ್ಲಿ,
10 1,70,000 ಆಗಿದೆ. ಉಜ್ವಲ ಯೋಜನೆಯಲ್ಲಿ ಇದನ್ನ ಕೊಟ್ಟಿದ್ದೀವಿ, ಏನಂದ್ರೆ ಗ್ಯಾಸ್ ಅನ್ನ ಕೊಟ್ಟಿದ್ದೀವಿ. ಪಾಪ ಇವ್ರ ಯೋಗ್ಯತೆ ಕೊಡಕ್ಕೆ ಆಗಿಲ್ಲ. ಅದ್ರಿಂದಾಗಿ ಇವರು ಹಳೆ ದಿನನೇ ಇರ್ಬೇಕು ಅಂದ್ರೆ ಬಡವರಾಗಿರೇ ಇರ್ಬೇಕು ಅಂತ ಅನ್ಸ್ತಾ ಇದ್ದಾರೆ. ಸುಮಾರು 40 ಕೋಟಿ ಜನರು ಸುಮಾರು 40 ಕೋಟಿ ಜನರು ಸುಮಾರು 40 ಏನೋ ಯೋಚನೆಗಳಿದ್ದಾವೆ ಹೇಳಿ. ಅವ್ರು ಮಾಡಿದ್ದವ್ರು ಹೇಳೋದ್ ಬೇಡವೆ? ಹೇಳಿ ನಿಮ್ಮ ಕಂತಗಳೆಲ್ಲ ಕೇಳಿದ್ವಿ, ಕುತ್ಕೊಳ್ಳಿ. ಆಯ್ತು, ಕೇಳಿ. ಅಲ್ಲಲ್ಲ, ಇದೆಲ್ಲ ಚೆನ್ನಾಗಿ ಡಿಬೇಟಿಗೆ ಚೆನ್ನಾಗಿರಲ್ಲ, ನಾಟಕಕ್ಕೆ ಕಾಮಿಡಿ ಚೆನ್ನಾಗಿರುತ್ತೆ. ಪದೇ ಪದೇ ನೀವು ಇದನ್ನ ಮಾಡೋದಿದ್ರೆ ಇದೇ ತರ ಹೇಳ್ಬೇಕಾಗುತ್ತೆ, ಆಯ್ತಾ? ಇವರಿಗೆ ಒಂದು ಯಾವ್ದಾದ್ರು ಡ್ರಾಮಾ ಸ್ಟೇಜ್ ಹಾಕಿ ಅವ್ರಿಗೆ ಕಾಮಿಡಿಗೆ ಮತ್ತೆ ಅಸಡ್ಡೆ ಮಾಡ್ತಾ ಇಲ್ಲ. ಕುಮಾರ್ ಅವರೇ ದಯವಿಟ್ಟು ಮಾತಾಡುವ ಬಿಟ್ಟು ಡ್ರಾಮಾ ಮಾಡುವಲ್ಲ, ಡ್ರಾಮಾ ಮಾಡಿದ್ದೀನಿ. ಯಾವ್ಯಾವ ಡ್ರಾಮಾ ಮಾಡಿದ್ದೀನಿ ಅದು ನೀವು ಕೇಳಿ ಸರ್, ನಿಮ್ ಟರ್ಮಲ್ಲಿ ಕೇಳಿ. ನೀವು ಡಿಸ್ಟರ್ಬ್ ಮಾಡ್ಬಿಟ್ಟು ಆಮೇಲೆ ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಹೇಳ್ಬಾರ್ದು. ಮತ್ತೆ ಡಿಸ್ಟರ್ಬ್ ಮಾಡ್ಬೇಡಿ, ಮಾತಾಡ್ತಿದಾರಲ್ವಾ? ಯೋಚನೆಗಳನ್ನ ಹೇಳ್ತಿದಾರಲ್ವಾ? ಮಾತಾಡ್ತಿದೀವಲ್ವಾ? ಅದು ಮಾಡ್ಬೇಕು ನೀವು. ಸ್ವಲ್ಪ ಸುಮ್ಮನಿರಿ, ನಿಮ್ ಟರ್ಮಲ್ಲಿ ನೀವು ಹೇಳಿ. ಓಕೆ, ಹೇಳಿ. ಎಲ್ಲಾರ್ದು ನೀವೇ ತಗೊಂಡ್ ಮಾತಾಡ್ತೀರಲ್ರಿ? ಹೇಳಿ ಸದನದಲ್ಲಿ ಯಾರೇ ಪ್ರಶ್ನೆ ಕೇಳಿದ್ರು ಪ್ರಿಯಾಂಕ್ ಖರ್ಗೆ ಅದು ಮಾತಾಡ್ತಾರೆ. ಹಂಗಾಗ್ತಿದೆ ಇದು. ಬೇಡ ತಪ್ಪುತ್ರ ಹೇಳಿದ್ವಿ ಸರ್, ಸುಮ್ಮನಿರಿ. ಕೊಡಿ ಸರ್, ಆಮೇಲೆ ಬರ್ಕೊಳ್ಳಿ ಸರ್. ಕಂಟಿನ್ಯೂ ಮಾಡಿ. ಇಲ್ಲ, ಹಿಂಗೆ ಮಾತಾಡೋದು ನಾನು ಮಾತಾಡೋದು. ಈಗ ಮಾತಾಡಿ ದಯವಿಟ್ಟು, ಕಂಟಿನ್ಯೂ ಮಾಡಿ. ನೋ ಅವ್ರ ಮಧ್ಯೆ ಮಾತಾಡ್ತಾರೆ, ಅದರಿಂದಾಗಿ ಅದು ಯೂಸ್ಲೆಸ್ ಅದು ಮಾತಾಡೋದು. ಪರವಾಗಿಲ್ಲ, ಹೇಳಿ. ನಾವು ಹೇಳ್ತೇವೆ, ನೀವು ಬಂದಿರೋದಕ್ಕೆ ನಾವು ಪ್ರಶ್ನೆ ಕೇಳಕ್ಕೆ ನಿಮ್ಮನ್ನ ನನಗೆ ಕೇಳಿದಾಗ ನೀವ್ಯಾಕೆ ದಯವಿಟ್ಟು ಮತ್ತೆ ಡಿಸ್ಟರ್ಬ್ ಮಾಡಬೇಡಿ. ಬಿಜೆಪಿ ಹೋಗ್ತಾರಾ? ಪ್ರಶ್ನೆ ನನಗೆ ಕೇಳಿದ್ದು. ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರ. ಮತ್ತೆ ಯಾಕೆ ಮಾತಾಡ್ತಿದ್ದೀರಾ? ಪರವಾಗಿ ಕೇಳಕ್ ಬಂದಿದ್ದೇನೆ. ಪ್ರಶ್ನೆ ಕೇಳಿದಾಗ ಯಾಕೆ ಮಾತಾಡ್ತೀರಾ? 12 ವರ್ಷದಿಂದ ದೇಶಕ್ಕೆ ಅದನ್ನ ಕೇಳಕ್ ಬಂದಿದ್ದೇನೆ. ಇರಿ ಕುಮಾರ್ ಅವರೇ, ಮೈಪರ್ಸ್ಕೋಬೇಡಿ. ಕುಮಾರ್ ಅವರೇ ಒಂದ್ ನಿಮಿಷ ಪ್ಲೀಸ್ ಕಂಟಿನ್ಯೂ ಮಾಡಿ ರತನ್ ಅವರೇ. ಹೌದೌದು, ನಾನು ಅದನ್ನೇ ಪುನಃ ರಿಪೀಟ್ ಮಾಡ್ತೀನಿ. ಇವ್ರು ಹೇಳಿದ್ರು ಈ ಅಚ್ಚೇ ದಿನ, ಇವಾಗಿನ ಅಚ್ಚೇ ದಿನ ಬೇಡ, ಹಳೆ ದಿನಗಳೇ ಬೇಕು ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಇವರ ಯೋಗ್ಯತೆಗೆ 1400 ಹಳ್ಳಿಗಳಲ್ಲಿ ಕರೆಂಟ್ ಇರ್ಲಿಲ್ಲ, ಅವರೆಲ್ಲರೂ ಕತ್ಲಲ್ಲೇ ಬದುಕ್ತಾ ಇದ್ರು. ಆದ್ರಿಂದಾಗಿ ಬಡವರಾಗೇ ಇಡಬೇಕು ಇವರಿಗೆ, ಆ ಹಳೆ ದಿನಗಳು ಬೇಕು ಅಂತ ಇವ್ರಿಗೆ ಅನ್ಸ್ತಾ ಇದೆ. ಸುಮಾರು 40 ಕೋಟಿ ಜನರಿಗೆ ಜನ್ಧನ್ ಅಕೌಂಟ್ ಅಲ್ಲಿ ನಾವು ಇದನ್ನ ಮಾಡಿದೀವಿ. ಏನಂತ ಹೇಳಿದ್ರೆ ಅಕೌಂಟ್ಗಳನ್ನ ಓಪನ್ ಮಾಡಿ ಕೊಟ್ಟಿದ್ವಿ. ಆದ್ರೆ ಇವರು ಅಕೌಂಟ್ಗಳನ್ನ ಆಫ್ಟರ್ ಆಲ್ ಒಂದು ಅಕೌಂಟ್ಗಳನ್ನ ಅವ್ರನ್ನ ಇಕಾನಮಿಯಲ್ಲಿ ಇನ್ವಾಲ್ವ್ ಮಾಡುವಂತ ಕೆಲಸ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಬಡವರಾಗೇ ಇರಬೇಕು ಅಂತ ಅವರಿಗೆ ಆಸೆ. ಸುಮಾರು 27ರಿಂದ 30 ಕೋಟಿ ಟಾಯ್ಲೆಟ್ಗಳನ್ನ ನಾವು ಬಡವರಿಗೆ ಬಿಲ್ಡ್ ಮಾಡಿ ಕೊಟ್ಟಿದ್ದೀವಿ. ಆದ್ರೆ ಇವರು ಅಪಹಾಸ್ಯ ಮಾಡ್ತಿದ್ದಾರೆ, ನೀವು ಟಾಯ್ಲೆಟ್ ವೀರರು ಅಂತ. ಆದ್ರೆ ನಾವು ಅದನ್ನ ಪ್ರೌಡ್ ಆಗಿ ಹೇಳ್ತಿದ್ದೀವಿ, ಎಸ್ ನಾವು ಟಾಯ್ಲೆಟ್ ವೀರರು. ಯಾಕಂದ್ರೆ ನಮಗೆ ಬಡವರ ನೋವು ಅದನ್ನ ಅನುಭವಿಸಿದರೆ ಗೊತ್ತಿರುತ್ತೆ. ಬಡವರ ನೋವಿಗೆ ಸ್ಪಂದಿಸಿದ್ದೇವೆ. ಆದ್ರೆ ಇವರಿಗೆ ಅದರ ಬಗ್ಗೆ ನೋವಿಲ್ಲ, ಅವರು ಅಪಹಾಸ್ಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಡವರಾಗೇ ಇರ್ಬೇಕು ಅವರಿಗೆ. ಜನೌಷಧಿಯಲ್ಲಿ ಎಷ್ಟು ನಮ್ಮ JDS ಮಿತ್ರರು ಏನೋ ಮೆನ್ಷನ್ ಮಾಡಿದ್ರು. ಆಗಿನ ಕಾಲದಲ್ಲಿ ದುಡ್ಡು ಇದು BP ಇದು ಟ್ಯಾಬ್ಲೆಟ್ ಎಲ್ಲ ತಗೊಂಡವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ಇವಾಗ ಎಷ್ಟು ಚೀಪಲ್ಲಿ ಸಿಗ್ತಾ ಇದೆ ಜನೌಷಧಿಯಲ್ಲಿ. ಯಾಕಂತ ಹೇಳಿದ್ರೆ ನಾವು ಬಡವರ ಬಗ್ಗೆ ಕೇರ್ ಮಾಡಿದ್ದೀವಿ. ಆದ್ರಿಂದಾಗಿ ಇವರು ಬಡವರ ವಿರೋಧಿಗಳು, ನಾವು ಬಡವರ ಪ್ರೇಮಿಗಳು, ಆಯ್ತಾ? ಆದ್ರಿಂದಾಗಿ ಇನ್ನೂ ಹೇಳ್ಬೋದು, ಇದು ಹಲವಾರು ವಿಷಯಗಳನ್ನ ಹಿಂಗೆ ಹೇಳ್ತಾ ಹೋಗ್ಬೋದು. ಕೋವಿಡ್ ಬಂದಾಗ ಸುಮಾರು 80 ಕೋಟಿ ಜನರಿಗೆ ರೇಷನ್ ಅನ್ನ ಕೊಟ್ಟಿದ್ದೀವಿ, ಇವಾಗಲೂ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಾವು ವಿ ಲವ್ ಪೂರ್ ಪೀಪಲ್. ಆದ್ರೆ ಇವರು ಬಡವರ ವಿರೋಧಿಗಳು, ಬಡವರಾಗೇ ಇರ್ಬೇಕಂತ ಆಸೆ ಇದೆ. PM ಕಿಸಾನ್ ನಿಧಿಯಲ್ಲಿ ನಾವು 6,000 ರೂಪಾಯಿಯನ್ನ ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಇದ್ದಾಗ 4,000 ಸೇರಿಸಿ ಕೊಡ್ತಾ ಇದ್ರು. ಇವ್ರ ಸರ್ಕಾರ ಬಂದ ತಕ್ಷಣ 4,000 ಕಿತ್ತು ಬಿಸಾಕಿದ್ರು. ಆದ್ರಿಂದ ಇವರು ರೈತ ವಿರೋಧಿಗಳು, ಬಡವರ ವಿರೋಧಿಗಳು. ಇವರಿಗೆ ಹಳೆ ದಿನಗಳೇ ಬೇಕು. ಯಾಕಂತ ಹೇಳಿದ್ರೆ ಇವರಿಗೆ ಆಸೆ ಇರೋದು ಬಡವರಾಗೇ ಇರ್ಬೇಕಂತ. ಶೇಮ್ ಆನ್ ಕಾಂಗ್ರೆಸ್, ಶೇಮ್ ಆನ್ ಕಾಂಗ್ರೆಸ್. ನೋಡಿ, ಆದ್ರಿಂದಾಗಿ ನಾನು ಹೇಳ್ತಿರುವಂತದ್ದು ಈ
ಆದ್ರಿಂದಾಗಿ ಈ ಒಂದು ಬಜೆಟ್ ಏನಿದೆ ಇದು ಕೂಡ ನೀವು 2,000 ಹಾಕ್ತಾ ಇದ್ರಲ್ಲ ಎಲ್ಲ ಈಗೇನು ಅವ್ರದ್ದೇ ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಏನ್ ಸರ್? ಆದ್ರಿಂದಾಗಿ ಇಲ್ಲಿ ಈ ಕಡೆ ಕೊಟ್ಟ ಆ ಕಡೆ ಕಿತ್ಕೊಳ್ಳೋದಲ್ಲ ಜೀವನ ಅಂದ್ರೆ. ಆದ್ರಿಂದಾಗಿ ಕೇಳಕ್ ಆಗ್ತಿಲ್ಲ. ಅಷ್ಟೇ ಅಲ್ಲ, ಅದಕ್ಕೊಂದು ಎಡಿಷನ್ ಹೇಳ್ತೀನಿ. ಆವಾಗ ಹೇಳಿದ್ದು ದ್ವಿಗುಣ ಆಗಿಲ್ಲ, ಅದಕ್ಕೂ ಹೇಳ್ತೇನೆ. ಎಕ್ಸ್ಟ್ರೀಮ್ ಪಾವರ್ಟಿ ಲೆವೆಲ್ 2012ರಲ್ಲಿ 27% ಇದ್ದದ್ದು ಇವತ್ತು 5% ಅಂದ್ರೆ ಅಷ್ಟು ಮಟ್ಟಿಗೆ ಇಳಿದಿದೆ. ಆದ್ರೆ ಇವರಿಗೆ ಇದು ಅಚ್ಚೇ ದಿನ ಬೇಡ, ಹಳೆ ದಿನಗಳೇ ಬೇಕು. ಯಾಕಂದ್ರೆ ಇವರಿಗೆ ಬಡವರಾಗೇ ಇರಬೇಕು. ಆದ್ರಿಂದಾಗಿ ಸರ್ ಒಂದ್ ನಿಮಿಷ, ಇದಕ್ಕೂ ನಾನು ಉತ್ತರ ಹೇಳ್ತೇನೆ. ಅದಾನಿ ಅಂಬಾನಿ ರಿಚ್ ಆಗಿದ್ದು ನಾವಿದ್ದಾಗಲ್ಲ. 2014ರಲ್ಲಿ ಕೇಳಿ ಸರ್, ನಿಮ್ಗೆ ಗೊತ್ತಿಲ್ಲ. ನೀವೇನು ಗೊತ್ತಾ, ನಿಮ್ಮ ಟೂಲ್ ಕಿಟ್ ಹಂಗೆ ಹೇಳಿ. ಟೂಲ್ ಕಿಟ್ ಯೂನಿವರ್ಸಿಟಿ ಅಲ್ಲಿ ಏನ್ ಹೇಳ್ತಾರೆ ಅದು ಸತ್ಯ ಅಲ್ಲ ಸರ್. ಹೇಳ್ತೀನಿ, ಇಲ್ಲ ಕೇಳಿ. 8,000 ಕೋಟಿ ರೂಪಾಯಿ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಿರಲ್ಲ ದೇಶ ವಿದೇಶ. ಇರ್ರಿ ಕೇಳ್ರಿ, ಪ್ರಶ್ನೆ ಕೇಳಿದ್ರೆ ಕೇಳಿ, ಉತ್ತರ ಕೇಳಿ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿ. 2013ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಈ ದೇಶದ 40 ರಿಚೆಸ್ಟ್ ಪರ್ಸನ್ ನಲ್ಲಿ ಅದಾನಿಯವರು 14ನೋ 15ನೋ ಇದ್ರು. ಈಗ 1ರಲ್ಲಿದ್ದಾರೆ. ಅಂಡ್ ಅಂಬಾನಿ ಅವರು ಕೂಡ 1-2 ಇದ್ರು. ಅದರಿಂದ ಅವರು ಮೊದಲಿಂದ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದಾರೆ, ಇವಾಗಲೂ ರಿಚ್ ಆಗಿದ್ದಾರೆ. ಆಯ್ತಾ? ಅಷ್ಟೇ ಅಲ್ಲ, ಮನಮೋಹನ್ ಸಿಂಗ್ ಅವರು ಇಂಡೋನೇಷ್ಯಾದ ಬುನ್ನಿಯು ಅಂತ ಯಾವುದೋ ಒಂದು ಕೋಲ್ ಮೈನು, ಆಸ್ಟ್ರೇಲಿಯಾದಲ್ಲಿ ಕೋಲ್ ಮೈನ್ಗಳನ್ನ ಮನಮೋಹನ್ ಸಿಂಗ್ ಸರ್ಕಾರನೇ ಅವ್ರಿಗೆ ಕೊಟ್ಟಿದೆ. ಮನಮೋಹನ್ ಸಿಂಗ್ ಸರ್ಕಾರವನ್ನು ಕೊಟ್ಟಿದೆ. ಕೇಳಿ, ಚೆಕ್ ಮಾಡಿ ನೋಡಿ, ಒಂದ್ಸಲ ಗೂಗಲ್ ಮಾಡಿ ನೋಡಿ. ಯಾಕೆ ಕೊಟ್ರಿ? ಹಾಗಾದ್ರೆ ಅದಾನಿ ಅಂಬಾನಿ ಅಂತಾರಲ್ಲ, ಇದೇ ಕರ್ನಾಟಕ ಸರ್ಕಾರ, ಇದೇ ಕರ್ನಾಟಕ. ಇಲ್ಲ, ಇನ್ನೊಂದು ಎಕ್ಸ್ಪೋಸ್ ಮಾಡ್ತೀನಿ, ಇನ್ನೊಂದು ಎಕ್ಸ್ಪೋಸ್ ಮಾಡ್ತೀನಿ. ನಾಗೇಂದ್ರ ಅವರೇ 4.5 ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಆಗುತ್ತೆ ಕರ್ನಾಟಕದಿಂದ. ಇಲ್ಲಿ ತಗೊಂಡು ಉಡುಪಿ ಪವರ್ ಕಾರ್ಪೊರೇಷನ್ ಅಂತ ರಾಜ್ಯ ಸರ್ಕಾರ ಕೆಳಗಡೆ ಇರುವುದು. ಉಡುಪಿ ಪವರ್ ಕಾರ್ಪೊರೇಷನ್ ಅನ್ನ ಇದೇ ರಾಜ್ಯ ಸರ್ಕಾರ, ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಇಂಧನ ಮಿನಿಸ್ಟರ್ ಆಗಿದ್ರು. ಅದೇ ಅದಾನಿ ಅವರಿಗೆ ಕೊಟ್ಟಿದ್ದಾರೆ. ನಂಬರ್ 1. ಎರಡನೇದಾಗಿ ಇದೇ ಸಿದ್ದರಾಮಯ್ಯ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಅದಾನಿ ಅವರನ್ನ ಕರೆದು ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡು, ಬೇಕಾದ್ರೆ ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ, ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಯಾವುದಕ್ಕೆ? ರಿನ್ಯೂವೇಬಲ್ ಎನರ್ಜಿಗೆ. ಮತ್ತೆ ನಿಮ್ಗೆ ಇವರ ಮಾತೊಂದು ಕೃತಿಯೊಂದು ನಾಚಿಕೆ ಆಗ್ಬೇಕು. ನಿಮಗೆ ಮಾತೊಂದು ಕೃತಿಯೊಂದು ನಾಚಿಕೆ ಆಗ್ಬೇಕು. ನೀವಿಬ್ರೇ ಮಾತಾಡೋದಲ್ಲ. ನಾಗೇಂದ್ರ ಅವರೇ ಬಿಡಿ ಸರ್, ಅಯ್ಯೋ ಬಿಡಿ ಸರ್. ಓಕೆ, ನೀವು ಕೊಟ್ರೆ ದೂರದೃಷ್ಟಿ, ನಾವು ಕೊಟ್ರೆ ಅದಾನಿ ಅಂಬಾನಿ. ನೀವು ಕೊಟ್ರೆ ದೂರದೃಷ್ಟಿ. 4.5 ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಆಗುತ್ತೆ. ಈಗ ನೋಡಿ, ನಾವು 1 ರೂಪಾಯಿ ಕೊಟ್ರೆ 15 ಪೈಸಾ ಬರುತ್ತೆ. ಇದಲ್ಲ ಆಕ್ಚುಲಿ ಮಲ್ತಾಯಿ ಧೋರಣೆ ಆಗಬಾರ್ದು. ಇಲ್ಲೇನೋ ಕಾಂಗ್ರೆಸ್ ಇದೆ ಮತ್ತೊಂದಿದೆ ಅನ್ನುವಂಥ ಧೋರಣೆಗಳಾಗಬಾರ್ದು. ಈ ನಿಟ್ಟಿನಲ್ಲಿ ನಿಮ್ ಟೀಕೆ ಇದೆ ನಿಮ್ಮ ಮಿತ್ರ ಪಕ್ಷ ಅಥವಾ NDA ಅಲ್ಲಿ ಇರೋದ್ರಿಂದ. ಇದ್ರ ಬಗ್ಗೆ ಏನು ಹೇಳ್ತೀರಿ ನಾಗೇಂದ್ರ ಅವರೇ? ಮೇಡಮ್, ಮೊದಲು ಇವತ್ತು ಕಾಂಗ್ರೆಸ್ ವಕ್ತಾರರು ಯಾಕೋ ಇವತ್ತು ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಏನೋ ಕುಣಿತಾ ಇದ್ದಾರೆ, ಕುಂಜದ ಕೂರ್ತಾ ಇಲ್ಲ. ಆದ್ರೆ ಇವತ್ತು ಇವರು ಹಳೇದೇ ಬೇಕಾಗಿದೆ. ಅದೇ ಆದ್ರೆ ನೀವು ಇವಾಗ ಕುಮಾರ್ ವಕ್ತಾರರು ಇನ್ನು ಒಂದು ಪಾಯಿಂಟ್ ಡೆಲಿವರಿ ಮಾಡಕ್ ಬಿಡಲ್ಲ ಮೇಡಮ್. ಯಾವುದೇ ವಿಚಾರ ಮಾತಾಡಕ್ ಬಿಡಲ್ಲ. ಇಷ್ಟು ದಿನ ಮಣ್ಣಿನ ಮಕ್ಕಳು, ಮೊಮ್ಮಕ್ಕಳು ಟೋಪಿ ಹಾಕಿ ಕರ್ನಾಟಕಕ್ಕೆ ಮಾಡಿದ್ದು ಗೊತ್ತಿದೆ. ಹಿಂದೂ ಮನೆ ದ್ರೋಹ ಮಾಡಿದವ್ರು ನೀವು ಕುತ್ಕೊಳ್ರಿ. ನೀವು ಹಿಂದೂ ಮನೆ ದ್ರೋಹ ಮಾಡಿದವರು. ಈಗ ಅದನ್ನೇ ಹೇಳ್ತಾ ಇದೀನಿ, ನಿಮ್ ವಿಚಾರ ತಗೊಳ್ಳಿ ಮಾತಾಡ್ತೀನಿ. ಈಗ ಮಾತಾಡ್ತೀನಿ. ಮನೆ 30 ವರ್ಷ ಮಾತು ಕಳ್ತಾರೋ. ಏನಾದ್ರು ಇವತ್ತು ಬದುಕ್ತಾ ಇದ್ರೆ ಅಂದ್ರೆ ದೇವೇಗೌಡರ ಮನೆಯಿಂದ ಬದುಕ್ತಾ ಇದ್ರಿ ನೀವು. ಮೇಡಮ್ ಇವತ್ತು ನೋಡಿ ಮೇಡಮ್, ಇವತ್ತು ಅವ್ರೊಂದು ಪಾಯಿಂಟ್ ಉತ್ತರ ಕೊಡ್ತೀನಿ. ಅವ್ರು ಏನ್ ಹೇಳ್ತಾ ಇದಾರೆ, ನಮ್ಗೆ ಹಿಂದೆ ದಿನ ಕೊಟ್ಬಿಡಿ. ನಮ್ಗೆ ಹಿಂದೆ ಏನಿತ್ತು, ನಮ್ಗೆ 2014 ಇತ್ತಲ್ಲ, ಅದನ್ನ ನಮಗೆ ಕೊಟ್ಬಿಡಿ ಸ್ವಾಮಿ, ನಿಮ್ ಕೈ ಮುದ್ದು ಕೇಳ್ಕೊಂತೆ ಅಂತ ಪಾಪ ಅಸಹಾಯಕ ರೀತಿ ಕೇಳ್ತಾರೆ. ಕೊಡ್ತೀವಿ ಸ್ವಾಮಿ, 2014 ತಗೊಳ್ರಿ. ಏನೇನು ನಡೀತಾ ಇತ್ತು? ದೇಶದಲ್ಲಿ ಕಾಂಗ್ರೆಸ್ ಇತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಇತ್ತು. 2G ಸ್ಪೆಕ್ಟ್ರಮ್ ಎಷ್ಟು ಸಾವಿರ ಕೋಟಿ ಹಗರಣದು. ಕಾಮನ್ವೆಲ್ತ್ ಗೇಮ್ಸ್ ಎಷ್ಟು ಕೋಟಿ ಅದು ಹಗರಣದು. ಕೋಲ್ ಹಂಚಿಕೆ ಎಷ್ಟು ಕೋಟಿ ಹಗರಣದು. ನ್ಯಾಷನಲ್ ಹೆರಾಲ್ಡ್ ಎಷ್ಟು ಕೋಟಿ ಹಗರಣದು. ದಿನನಿತ್ಯ ಪತ್ರಿಕೆ ತೆಗೆದ್ರೆ ರಾಜ್ಯದಲ್ಲೂ ಕೂಡ ಭ್ರಷ್ಟಾಚಾರ, ಕೇಂದ್ರ ಸರ್ಕಾರದ ಕೂಡ ಭ್ರಷ್ಟಾಚಾರ. ಇವತ್ತವರೆಗೂ ಕೂಡ ಬರೇ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ 50 ಇಂದ 60 ವರ್ಷ ನಮ್ಮನ್ನ ಆಳಿದೆ.
ಅಭಿವೃದ್ಧಿ ಇಲ್ಲ. ಇವತ್ತು ಮೂಲ ಸೌಕರ್ಯಗಳು ಶೌಚಾಲಯ ಕಟ್ಟಿಸಿ ನಗ್ತಾ ಇದ್ದಾರೆ. ಶೌಚಾಲಯಗಳಿಲ್ಲ ರೀ ನಮ್ಮ ರಾಜ್ಯದ ದೇಶದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಆಚೆ ಬೇಕಂದ್ರೆ ಭಯ. ಅಲ್ಲಿ ಹುಳ ಉಪ್ಪೆಗಳು ಪಾಪ ಬೀಡಲ್ಲಿ ಹೋಗ್ಬೇಕಾಯ್ತು. ಎಷ್ಟು ಅಸಹಾಯಕತೆ ಇದ್ದಂತ ಒಂದು ರಾಜ್ಯನ ಮುಂದೆ ಒಂದು ಸುರಕ್ಷತೆ ತಂದಿತ್ತೆ ತಪ್ಪಾಯ್ತಾ? ಶೌಚಾಲಯ ಬೇಡವಾ? ನಿಮ್ಮನೆ ಹೆಣ್ಮಕ್ಳಂಗೆ ಬೀದಿ ಕಳಿಸ್ಬಿಡ್ತೀರಾ? ಅದನ್ನ ಒಂದು ಯೋಚನೆ ಮಾಡಿದ್ದೆ ತಪ್ಪಾಗೋಯ್ತಾ? ಆದರೂ ಕೂಡ ನೀವು ಟೀಕೆ ಮಾಡ್ತೀರಿ. ನೀವು ಟೀಕೆ ಮಾಡಕ್ಕಂತಾನೆ ಹುಟ್ಟಿರೋದು. ಅದೇ ರೀತಿ ಇವತ್ತು ಮಾಡಿರೋಂಥ ಒಂದೊಂದು ಕಾರ್ಯಗಳು ಜನಪರ ಕಾರ್ಯಗಳು. ಇವತ್ತು ಜನ್ಧನ್ ಅಂತಾರೆ, ಖಾತೆ ತೆಗೆ ಗೊತ್ತಿರಲಿಲ್ಲ. ಬ್ಯಾಂಕ್ ಖಾತೆ ಅಂದ್ರೆ ಏನಂತ ಗೊತ್ತಿರಲಿಲ್ಲ ನಮಗೆ. ಈ ದೇಶದಲ್ಲಿ ಅವಿದ್ಯಾವಂತರಿದ್ದಾರೆ. ಬ್ಯಾಂಕ್ ಅನ್ನೋದೇ ಗೊತ್ತಿಲ್ಲ, ಬ್ಯಾಂಕ್ ಅನ್ನೋದು ಹೆಂಗಿರುತ್ತೆ ಗೊತ್ತಿಲ್ಲ ಅಂತ ನಾವು ಮೂಲೆಗೆ ತಂದ್ರಲ್ರಿ. ಒಂದು ರೂಪಾಯಿ ಜನ್ಧನ್ ಖಾತೆ ತೆಗೆದ್ರು ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಬರಬೇಕು, ಎಲ್ಲರೂ ಒಂದು ಸಿಸ್ಟಮ್ ಬರ್ಬೇಕು ಅಂತ ಮಾಡ್ತಾರಲ್ರಿ. ಯಾವ ಸರ್ಕಾರ ಮಾಡಿದ್ದನ್ನ? ಯಾವ್ದು ಇದು ಮಾಡಿದ್ರಲ್ಲ ನೀವು 2G ಸ್ಪೆಕ್ಟ್ರಮ್ ಅಲ್ಲಿ, ಆ ಸರ್ಕಾರ ಮಾಡಿತಾ? ಇಲ್ಲ. ಅದೇ ರೀತಿ ರೇ ಒಂದು ನಿಮಿಷ ಸೈಲೆಂಟ್ ಆಗಿದ್ರೆ ಕುಮಾರ್ ನೀವು ಮಾತಾಡ ಬಿಡ್ತೀರಿ. ಕುಮಾರ್ ನೀವು ಮಾತಾಡ್ಬೇಕು ಅಂದ್ರೆ ಮೇಡಮ್ ಅವ್ರು ಮಾತಾಡ್ಬೇಕು ಅಂದ್ರೆ ನಾನು ಬಿಡ್ಲಿ, ಅವ್ರು ಮಾತಾಡ್ಬಿಡ್ಬೇಕಂದ್ರೆ ಮಾತಾಡ್ಬಿಡ್ಲಿ. ಮಾತಾಡಕ್ ಬಿಡ್ತಾರ ಇಲ್ಲ ಇವರು? ಒಂದು ನಿಮಿಷ ಮಾತಾಡ ಬಿಡ್ತಾರಲ್ಲ, ಮಾತಾಡ ಬಿಡ್ತಾರಲ್ಲ ನೋಡಿ. ಈಗ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಇದಲ್ವಾ? ಯಾವ ಉದಾಹರಣೆ ಇಲ್ಲ ಅವ್ರಿಗೆ? ಇವತ್ತು ಯಾವ ಉದಾಹರಣೆ ಇಲ್ಲ ಅವ್ರಿಗೆ? ಅಭಿವೃದ್ಧಿ ಮಾತಾಡಿದಾಗ ಯಾವ ಉದಾಹರಣೆ ಇಲ್ಲ ಅವ್ರಿಗೆ? ಕೇಳಕ್ ತಾಳ್ಮೆ ಇಲ್ಲ. ಯಾಕಂದ್ರೆ ಸತ್ಯ ಇದೆಯಲ್ಲ, ಸತ್ಯದ ಕೇಳಕ್ ತಾಳ್ಮೆ ಇಲ್ಲ ಅವ್ರಿಗೆ. ಇಲ್ಲ ಅದೇ ರೀತಿ ಮೇಡಮ್ ಮಾತಾಡಕ್ ಹೇಳ್ಬಿಟ್ರು ಅವರು. ವಿಷಯ ಹೇಳ್ಬಿಟ್ರು ಮಾತಾಡಕ್ಕೆ. ಮೇಡಮ್ ಇವತ್ತು ಮೇಡಮ್ ನನ್ನ ಪ್ರಶ್ನೆ, ಇವತ್ತು ಕೇಂದ್ರ ಬಜೆಟ್ ಮೇಲೆ ಇವ್ರು ಇಷ್ಟೊಂದು ಮೇಡಮ್ ಇವತ್ತು ಕೇಂದ್ರ ಬಜೆಟ್ ಮೇಲೆ ಇವ್ರು ಕೈ ತೋರಿಸ್ತಾ ಇದ್ದಾರಲ್ಲ. ಇದೇ ರಾಜ್ಯ ಸರ್ಕಾರದಲ್ಲಿ 4 ಲಕ್ಷ ಕೋಟಿ ಗಾತ್ರದ ನೀವು ಬದನೆ ಮಾಡ್ತಾರಲ್ಲ, 4 ಲಕ್ಷ ಗಾತ್ರದ ಕೋಟಿಯಲ್ಲಿ ಇವತ್ತು ಕೂಡ ಅಭಿವೃದ್ಧಿ ಇಲ್ಲ, ಮತ್ತೆ ಅನುದಾನಗಳಿಲ್ಲ. ಶಾಸಕರು ಬಂದು ಆಚೆ ಬಂದು ಬೀದಿನ ನಿಂತ್ಕೊಂಡು ಹೇಳ್ತಾ ಇದಾರೆ, ಪ್ರೆಸ್ ಮೀಟ್ ಮಾಡ್ತಾ ಇದಾರೆ, ಅನುದಾನ ಕೊಡ್ರಿ ನಮ್ಗೆ, ಅನುದಾನ ಇಲ್ಲ, ಮೂಲ ಸೌಕರ್ಯಗಳಿಲ್ಲ ಅಂತ ಹೇಳ್ತಾ ಇದಾರೆ. ಅದೇ ರೀತಿ ಇವತ್ತು ಇರುವಂತ ಎಲ್ಲ ಇಲಾಖೆ, ಇರುವಂತ ಪ್ರತಿಯೊಂದು ಇಲಾಖೆ ಇಷ್ಟು ತಗೊಳ್ಳಿ. ಇವತ್ತು ಯಾವ್ದು ಇಲಾಖೆ ಇದೆ? ಅರಣ್ಯ ಇಲಾಖೆ ತಗೊಳ್ಳಿ ಭ್ರಷ್ಟಾಚಾರ, ರೆವಿನ್ಯೂ ಇಲಾಖೆ ತಗೊಳ್ಳಿ ಭ್ರಷ್ಟಾಚಾರ, ಗೃಹ ಮಂತ್ರಿ ಇಲಾಖೆ ತಗೊಳ್ಳಿ ಭ್ರಷ್ಟಾಚಾರ, ನಗರಾಭಿವೃದ್ಧಿ ಇಲಾಖೆ ತಗೊಳ್ಳಿ ಭ್ರಷ್ಟಾಚಾರ, ನೀರಾವರಿ ಇಲಾಖೆ ತಗೊಳ್ಳಿ ಭ್ರಷ್ಟಾಚಾರ, ವಸತಿ ಇಲಾಖೆ ಭ್ರಷ್ಟಾಚಾರ. ಯಾವ ಇಲಾಖೆ ಬಿಡ್ದಂಗೆ ಭ್ರಷ್ಟಾಚಾರದಲ್ಲಿ ಇವತ್ತು ಪವರ್ ಮಿನಿಸ್ಟರ್ ಏನಂತಂದ್ರೆ ರಾಜೀನಾಮೆ ಕೊಡಕೋದ್ರು. ಭ್ರಷ್ಟಾಚಾರದಲ್ಲಿ ನಂಬರ್ 1 ಕರ್ನಾಟಕ ಮಾಡಿಕಿದ್ರಿ. ಇವತ್ತು ಡ್ರಸ್ ಮಾಫಿಯಾದಲ್ಲಿ ನಂಬರ್ 1 ಮಾಡಿಕಿದ್ರಿ. ಇವತ್ತು ನೀವು ಭ್ರಷ್ಟಾಚಾರ ರಾಜ್ಯದಲ್ಲಿ 4 ವರ್ಷ ಕಾಲದಲ್ಲಿ ಅಭಿವೃದ್ಧಿ ಏನಾಗಿದೆ? ಇವತ್ತು ಹೋಮ್ ಮಿನಿಸ್ಟರ್ ಸರ್ಕಾರದ ದುಡ್ಡಿಲ್ಲ, 4 ಲಕ್ಷ ಕೋಟಿ ಗಾತ್ರ ಬಜೆಟ್ ಯಾವ್ದು ಅಭಿವೃದ್ಧಿ ಇಲ್ಲ. ಒಂದು ಶ್ವೇತಪತ್ರ ಇಲ್ಲ. ಇವತ್ತು 50 ಕೋಟಿ ಅನುದಾನ ಕೋಟ್ಪೇಟ್ಲಾಗ್ತದೆ ರಾಜ್ಯ ಸರ್ಕಾರದ ಅನುದಾನಕ್ಕೋಸ್ಕರ. ಇವತ್ತು ಇಂಥ ಒಂದು ನೀಚಕಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ ನೈತಿಕತೆ ಇದೆ ಮಾತಾಡಕ್ಕೆ? ಮಹಾರಾಷ್ಟ್ರದವ್ರು ಬಂದು ಡ್ರಗ್ಸ್ ಹಿಡಿತಾರೆ. ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಬಿಟ್ಟಿಲ್ಲ. 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ ಆಗಿರೋ ಅಭಿವೃದ್ಧಿ ಏನು? ರಾಜ್ಯ ಸರ್ಕಾರದಲ್ಲಿ 4 ಲಕ್ಷ ಬಜೆಟ್ ಅಲ್ಲಿ ಆಗಿರೋ ಅನುದಾನ ಏನು ಮೇಡಮ್? ಇವತ್ತು ಈ ಪ್ರಶ್ನೆ ಕೊಳ್ಳಿ. ನಾವು ಚಿನ್ನ ಬೆಳ್ಳಿ ಬಗ್ಗೆ ಮಾತಾಡ್ಲಿಲ್ಲ. ಒಂದು ಚಿನ್ನ ಬೆಳ್ಳಿ ಬಗ್ಗೆ ಕ್ಲಾರಿಟಿ ಕೊಡಿ. ಇನ್ನೊಂದು ಡಾಲರ್ ಎದುರುಗಡೆ ರೂಪಾಯಿಯ ಮೌಲ್ಯ ಹೆಂಗ್ ಕುಸಿತಾ ಇದೆ, ಇದ್ರ ಬಗ್ಗೆನೂ ಸ್ವಲ್ಪ ಹೇಳಿ. ಇವತ್ತು 2013ರಲ್ಲಿ 68 ರೂಪಾಯಿ ಇದ್ದಂತ ಡಾಲರು ಇವತ್ತು 92 ರೂಪಾಯಿಗೆ ಬಂದು ನಿಂತಿದೆ. ಇವತ್ತು ಯಾಕೆ ಸಾಮಾನ್ಯ ಜನರು ಚಿನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ? ಇದೇ 2012ರಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಭಾಷಣ ಮಾಡಿದ್ರು. ಅದು ಇವತ್ತು ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಏನಂದ್ರೆ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಮೌಂಟ್ ಅನ್ನ ತಂದ್ರೆ ಎಷ್ಟಾಗುತ್ತೆ ಅಂತ ಎಕ್ಸ್ಪ್ಲನೇಷನ್ ಕೊಟ್ರು. ಅಂದ್ರೆ ನಮ್ಮ ಮನೆಗಳಿಂದ ಮೇನ್ ರೋಡ್ಗಳು ಕೂಡ ಚಿನ್ನದ ರಸ್ತೆ ಮಾಡಬಹುದು, ಅಷ್ಟು ದುಡ್ಡು ಸ್ವಿಸ್ ಬ್ಯಾಂಕ್ ಅಲ್ಲಿದೆ. ಮೋದಿ ಅವರು ಬಂದ್ರೆ ಅಷ್ಟನ್ನು ತಂದು ಚಿನ್ನದೇ ರಸ್ತೆ, ಅಥವಾ 25 ವರ್ಷ ಟ್ಯಾಕ್ಸೇ ಕಟ್ಟಂಗಿಲ್ಲ ಜನ. ಈ ತರ ಎಲ್ಲ ಸುಳ್ಳು ಹೇಳಿ ಇವರು ಅಧಿಕಾರಕ್ಕೆ ಬಂದವರು. ಇದು ಒಂದು ನಿದರ್ಶನ. ಇವತ್ತೇನಾಗ್ತದೆ, ಇವತ್ತು ಯಾಕೆ ಸಾಮಾನ್ಯ ಜನರು ಚಿನ್ನವನ್ನ ಪರ್ಚೇಸ್ ಮಾಡಕ್ ಆಗದೆ ಇರೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ, ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಸರ್ಕಾರ ದಿವಾಳಿ ಆಗಿರೋದು. ಯಾಕಂದ್ರೆ ಇವ್ರು ಏನು ಮಾಡಿದ್ದು ಡಿಮಾನಿಟೈಸೇಷನ್ ಆಯ್ತಲ್ಲ, ಅವಾಗ 65 ಲಕ್ಷ ಕೋಟಿ ನಷ್ಟ ಆಗಿದ್ದು GDP. ಅದಕ್ಕೇನು ಮಾಡಿದ್ರು ಇವರು? ಸಿಕ್ಕಾಬಟ್ಟೆ ಸಾಲ ಮಾಡಿದ್ರು. ದೇಶದ ಸಾಲ 50 ಲಕ್ಷ ಕೋಟಿ ಇದ್ದಿದ್ದು ಇವತ್ತು 200 ಲಕ್ಷ ಕೋಟಿಗೆ ತಲುಪ್ತು. ಅದಾದ ನಂತರ ಇವ್ರದ್ದು ಫೋರೆಕ್ಸ್ ರಿಸರ್ವ್ ಅಂತ ಏನಿರುತ್ತೆ ವ್ಯವಹಾರ ಮಾಡೋದಕ್ಕೆ, ಅದು ಕಡಿಮೆ ಆಯಿತು. ಇವಾಗ ಇವ್ರ ಹತ್ರ ಹಣ ಇಲ್ಲ, ಡಾಲರ್ ಎಗೇನಿಸ್ಟು ರುಪಿ ಬಿದ್ದೋಗಿದೆ ಅಂದಾಗ ಇವ್ರಿಗೆ ಆಪ್ಷನ್ ಇರೋದು ಒಂದೇ, ಚಿನ್ನ ಖರೀದಿ ಮಾಡೋದು. ಇವತ್ತು ಸರ್ಕಾರ ಪ್ರತಿ ವರ್ಷ 50 ಟನ್ನು ಚಿನ್ನ ಖರೀದಿ ಮಾಡ್ತಾ ಇದೆ ಪ್ರತಿ ವರ್ಷಕ್ಕೆ.
ಟೋಟಲ್ ಸುಮಾರು 250 ಟನ್ನಷ್ಟು ಚಿನ್ನವನ್ನು ಮೋದಿ ಅವರೇ ಖರೀದಿ ಮಾಡಿ ಇಟ್ಕೊಂಡ್ಮೇಲೆ ಸಾಮಾನ್ಯ ಜನರು ಎಲ್ರಿ ಚಿನ್ನ ಪರ್ಚೇಸ್ ಮಾಡೋಕ್ಕಾಗತ್ತೆ? ಇವತ್ತು ವಿದೇಶದಿಂದ ಬರೋ ಚಿನ್ನ ಎಲ್ಲಾನು ಮೋದಿ ಅವರೇ ಖರೀದಿ ಮಾಡ್ಕೊಂಡು RBI ಅಲ್ಲಿ ಫಾರೆಕ್ಸ್ ರಿಸರ್ವ್ ಇಟ್ಕೊಂಡು ಇವತ್ತು ದೇಶ ಒಂದ್ ನಿಮಿಷ ಸರ್ ಹೇಳ್ತೀನಿ. ಇವ್ರು ಹೇಳೋದು ಮೋದಿ ಸರ್ಕಾರ, ಈ ಮೋದಿ ಸರ್ಕಾರ ವರ್ಷಕ್ಕೆ 50 ಕೋಟಿ 50 ಮೋದಿ ಅವ್ರ ಮನೆ ತಗೊಳ್ಳೋದಲ್ಲ, 50 ಟನ್ನು ಇವರೇ ಚಿನ್ನ ಪರ್ಚೇಸ್ ಮಾಡ್ರೆ. ಪಾಪ ಸಾಮಾನ್ಯ ಜನರು ಎಲ್ರಿ ಚಿನ್ನ ಪರ್ಚೇಸ್ ಮಾಡೋಕ್ಕಾಗುತ್ತೆ? ಅಂದ್ರೆ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದು ನಿದರ್ಶನ. ಯಾಕಂದ್ರೆ ಇವರು ಚಿನ್ನ ಪರ್ಚೇಸ್ ಮಾಡಿ ಆ ಫಾರೆಕ್ಸ್ ರಿಸರ್ವ್ ಇಟ್ಕೊಂಡೇ ವ್ಯವಹಾರ ಮಾಡೋ ಪರಿಸ್ಥಿತಿಗೆ ಬಂದಿದ್ರೆ, ರೂಪಾಯಿಗೆ ಬೆಲೆ ಇಲ್ಲ ಅನ್ನೋ ಲೆವೆಲ್ ಇದುವರೆಗೆ ಇಷ್ಟು ಪ್ರಮಾಣದ ಚಿನ್ನವನ್ನ ಯಾವ ಸರ್ಕಾರ ಬೈ ಮಾಡಿಲ್ಲ. ಇವತ್ತು ಅದರಿಂದ ಸರ್ ಒಂದ್ ನಿಮಿಷ, ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಅವ್ರ ಮಕ್ಕಳಿಗೆ ಸ್ವಾಮಿ ಅವ್ರ ಮಕ್ಕಳಿಗೆ ಇವತ್ತು ಒಂದು ಮದುವೆಗೆ ಒಂದು ತಾಳಿ ಮಾಡ್ಸೋಕೋ ಒಂದು ಜುಮ್ಕಿ ಮಾಡ್ಸೋಕೋ ಆಗದೆ ಇರೋ ಪರಿಸ್ಥಿತಿಗೆ ಇವತ್ತು ಜನ ತಲುಪಿದ್ದಾರೆ. ಈ ಒಂದು ಪರಿಸ್ಥಿತಿಗೆ ನೇರ ಒಂದ್ ನಿಮಿಷ ಅದು ವಾಪಸ್ ತಗೊಂಡಿದ್ದಾರೆ. ನಾನು ಹೇಳ್ತಾ ಇರೋದು ಇಷ್ಟು ಹೀನಾಯ ಪರಿಸ್ಥಿತಿಗೆ BJP ಸರ್ಕಾರನೇ ಹೊಣೆ. ಇವತ್ತು ಚಿನ್ನದ ಬೆಲೆ ಈ ಲೆವೆಲ್ಗೆ ಹೋಗೋದಕ್ಕೆ, ಯಾಕಂದ್ರೆ ಸರ್ಕಾರನೇ ಬೈ ಮಾಡ್ತಾ ಇದೆ. ವರ್ಷಕ್ಕೆ 50 ಟನ್ನು ಅಂದಾಗ ಸಾಮಾನ್ಯ ಜನ ಬೈ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಡಿಮ್ಯಾಂಡು ಸಪ್ಲೈ ಎಲ್ಲ ಇವರೇ ತಗೊಂಡಾಗ ಜನರಿಗೆ ರೇಟು ಜಾಸ್ತಿ ಆಗುತ್ತೆ. ಇದನ್ನ ಜನ ತಿಳ್ಕೋಬೇಕು. ಅದಾನಿ ಅಂಬಾನಿ ಅಂತ ಹೇಳ್ತಿದ್ರು. ಈಗ ನೋಡಿ ಟನಲ್ ಪ್ರಾಜೆಕ್ಟ್ಗೆ ಕಡಿಮೆ ಕೋಟ್ ಮಾಡಿರೋದು ಅಂದ್ರೆ ಇವ್ರದ್ದು 16 ಕೋರ್ಸ್, ಇವರು ಅದಾನಿ ಅವ್ರು ಕೋಟ್ ಮಾಡಿರೋದು 22,000 ಕ್ರೋರ್ಸ್ ಚಿಲ್ಡ್ರೆ. ಅವ್ರ ಜೊತೆ ಹೋಗ್ತಾರೆ ಕಾಂಗ್ರೆಸ್. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ದೇಶದಲ್ಲೇ ಕಲ್ಲಿದ್ಲಾಗ್ಬೋದು, ವಿದ್ಯುತ್ ಆಗ್ಬೋದು, ಇದು ದೊಡ್ಡ ಸ್ಕ್ಯಾಮ್. ಯಾಕಂದ್ರೆ ಇವತ್ತು ದೇಶದ ಉತ್ಪಾದನಾ ವಿದ್ಯುತ್ 4.5 ಲಕ್ಷ ಮೆಗಾ ಯೂನಿಟ್, ರಿಕ್ವೈರ್ಮೆಂಟ್ ಇರೋದೇ 2.5 ಲಕ್ಷ ಮೆಗಾ ಯೂನಿಟ್. ಮ್ಯಾಕ್ಸಿಮಮ್ ಪೀಕ್ ಇನ್ ಸಮ್ಮರ್ 4 ಲಕ್ಷ ಮೆಗಾವೇಟ್ ಉತ್ಪಾದನೆ ಇದ್ರು ವಿದ್ಯುತ್ ಬೆಲೆ ರೈಸ್ ಮಾಡ್ತಾರೆ. ಕಾಸ್ಟ್ ಆಫ್ ದ ಕೋಲ್ ನ ಜಾಸ್ತಿ ತೋರಿಸ್ತಾರೆ. ಯಾವ್ದೋ ಇಂಡೋನೇಷ್ಯಾದಿಂದ ತಗೊಬಂದ್ಬಿಟ್ಟು 1-2 ಬಿಲ್ ಹಾಕ್ತಾರೆ ಇದೇ ಅದಾನಿ ಅವರು. ಅದು CAG ರಿಪೋರ್ಟ್ ಅಲ್ಲೂ ಬಂದಿದ್ದು ಹೋಯ್ತು. ಅಂದ್ರೆ 100 ರೂಪಾಯಿ ತಂದ ವಸ್ತುಕ್ಕೆ 300 ರೂಪಾಯಿ ಸೇರಿಸಿ ಇದೇ ಅದಾನಿ ಮಾಡಿದ್ದು CAG ರಿಪೋರ್ಟ್ ಬಂದ್ರು ಕೂಡ ಅವ್ರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಲ್ಲ. ಅದ್ಯಾವ್ದು ಅಮೆರಿಕದಲ್ಲಿ ಒಂದು ಬ್ರೈಬ್ ಮಾಡಿದ್ರು ಕೂಡ ಅದನ್ನು ಆಕ್ಷನ್ ತಗೊಳ್ಳಲ್ಲ. ಇನ್ನೊಂದು ನಿಮಿಷ ಮೇಡಮ್, ಮತ್ತೆ ಇವತ್ತು ಏನು ನಮ್ಮ ತೇಜಸ್ವಿ ಸೂರ್ಯ ಅವರು ಅಲ್ಲೆಲ್ಲೋ ಲಾಲ್ಬಾಗು ಕಬ್ಬನ್ ಪಾರ್ಕ್ ಅಲ್ಲೆಲ್ಲ ಕೂತ್ಕೊಂಡು ಏನ್ ಧರಣಿ ಮಾಡಿದ್ದು ಟನಲ್ ಮಾಡಕ್ ಬಿಡಲ್ಲ. ಅದಾನಿ ಕೊಟ್ಟ ತಕ್ಷಣ ಇವರೆಲ್ಲ ಎಲ್ಲ ಉಸ್ಕೊಂಡ್ರಪ್ಪ. ನಾನ್ ಹೇಳೋದು ಅದಾನಿ ಬಂದು ಇವತ್ತು ನಾವ್ ಹೇಳೋದು ಅದಾನಿ ಆಗಿರೋದು ಕಾಂಗ್ರೆಸ್ BJP ಇಬ್ರು ಕೂಡ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳ್ತಾ ಇದ್ದೀನಿ. ಇವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೀತಾ ಇರೋ ಒಂದು ಸರ್ಕಾರಗಳು ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಬಜೆಟ್ ಅಲ್ಲಿ ಏನು ನಿರೀಕ್ಷೆ ಇಟ್ಕೊಳ್ಳಲ್ಲ. ಹೇಳ್ತೇನೆ, ಈ ನಾನೊಂದಿಷ್ಟು ಹೇಳ್ತೇನೆ, ಅದನ್ನ ನೀವು ಹೇಳೋದು ಮಾಡ್ಬಿಟ್ರೆ ಸರಿ, ನಾವು ಹೇಳಿದ್ರಲ್ಲ ಒಪ್ಕೊಳ್ಳೋಣ. ಆಮೇಲೆ ರೈತರ ಆದಾಯ ದ್ವಿಗುಣ ಆಗೋದಕ್ಕೆ ಏನು ಯೋಜನೆ? 2 ಕೋಟಿ ಉದ್ಯೋಗ ಪ್ರತಿ ವರ್ಷ, 22 ಕೋಟಿ ಬಿಟ್ಟು ಹೊಸ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನೀವೇನು ಕೊಡುಗೆ ಕೊಡ್ತಿದ್ದೀರಿ? ಒಂದು ಅದಕ್ಕೆ ಸ್ಟಾರ್ಟ್ಅಪ್ ಅಂತ ಮಾಡಿದ್ರು, ಹೊಸ ನಿಧಿ ಇಟ್ರು 10,000 ಕೋಟಿ. ಫಂಡ್ ಆಫ್ ಫಂಡ್ಸ್ ಅಂತ ಅದ್ರ ಹೆಸರು. 10,000 ಕೋಟಿ ರೂಪಾಯಿಗಳು. ಆ ನಿಧಿ ಇವತ್ತವರೆಗೂ ಕಾರ್ಯರೂಪಕ್ಕೆ ಬರಲಿಲ್ಲ. ಇವತ್ತವರೆಗೂ ಯಾಕೆ? ಅದು ಮಾರ್ಗಸೂಚಿ, ಸ್ಟಾರ್ಟ್ಅಪ್ ಮಾರ್ಗಸೂಚಿ. ಅದು ನಾನು ಹೇಳ್ತೀನಿ ಅದಕ್ಕೆ ಸುಳ್ಳು ಕುಮಾರ್ ಹೇಳ್ತಾರೆ ಸುಳ್ಳು. 1973-74 ಇನ್ಕಮ್ ಟ್ಯಾಕ್ಸ್ ಎಷ್ಟಿತ್ತು ಕುಮಾರ್ ಅವರೇ? 1973 ಇನ್ಕಮ್ ಟ್ಯಾಕ್ಸ್ ಎಷ್ಟಿತ್ತು? ನಿಮ್ಮ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ 1973-74 ಇನ್ಕಮ್ ಟ್ಯಾಕ್ಸ್ ಎಷ್ಟಿತ್ತು? ಇಂದಿರಾ ಗಾಂಧಿ ಅವರು ಮಿನಿಸ್ಟರ್ ಆಗಿದ್ದಾಗ ಪ್ರೈಮ್ ಮಿನಿಸ್ಟರ್ ಇದ್ದಾಗ 1974 1973 ಇಂದಿರಾ ಗಾಂಧಿ ಅವ್ರದ್ದು ಟ್ಯಾಕ್ಸ್ ಎಷ್ಟಿತ್ತು? 1973 ಇಂದಿರಾ ಗಾಂಧಿ ಟ್ಯಾಕ್ಸ್ ಎಷ್ಟಿತ್ತು? ಅದು ನೋಡಿ. 1973 ಟ್ಯಾಕ್ಸ್ ಎಷ್ಟಿತ್ತು? 1973 ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಟ್ಯಾಕ್ಸ್ ಎಷ್ಟಿತ್ತು? ಇಂದಿರಾ ಗಾಂಧಿ ಟ್ಯಾಕ್ಸ್ ಎಷ್ಟಿದೆ? 1973 500 ಸ್ಟಾರ್ಟ್ಅಪ್ಗಳಿದ್ರೆ ಇವತ್ತು 2 ಲಕ್ಷ ಸ್ಟಾರ್ಟ್ಅಪ್ಗಳಿವೆ. 2 ಲಕ್ಷ. ಇವತ್ತು ಇಂಡಿಯಾ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟ್ಅಪ್. ಇನ್ನೊಂದು
ಚಿನ್ನದ ಬಗ್ಗೆ ಹೇಳ್ತೀನಿ. ಚಿನ್ನದ ಬಗ್ಗೆ ಇವ್ರು ಹೇಳಿದ್ರು ಸುಳ್ಳನ್ನ ಹೇಳ್ತೀನಿ. ಇವ್ರು ಹೇಳಿದ್ರು ದೇಶ ಫಾರೆಕ್ಸಿಗೋಸ್ಕರ ದೇಶ ಫಾರೆಕ್ಸ್ ಮೇಡಮ್ 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 ಚಿನ್ನದ ಬಗ್ಗೆ ಇವ್ರು ಹೇಳಿದ್ರು ಸುಳ್ಳು. ಏನಂತ ಹೇಳಿದ್ರೆ ಫಾರೆಕ್ಸಿಗಾಗಿ ಖರೀದಿ ಮಾಡ್ತಾ ಇದಾರೆ, ಅದರಿಂದಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ ಅಂತ. ಚೈನಾದಲ್ಲೂ ಜಾಸ್ತಿ ಆಗ್ತದೆ, ಯಾಕೆ ಸಿಂಗಾಪುರ್ ಯಾಕಾಗ್ತದೆ, ಇಂಡೋನೇಷ್ಯಾದಲ್ಲಿ ಆಗ್ತದೆ, ಯಾಕಾಗ್ತದೆ ಅಲ್ವಾ? ಇಂಡೋನೇಷ್ಯಾದಲ್ಲಿ ಉಚಿತ ಅಕ್ಕಿ ಕೊಡ್ತೀನಿ, ಉಜ್ಬೇಕಿಸ್ತಾನ್, ಕಜಾಕಿಸ್ತಾನ್ ಎಲ್ಲ ದೇಶಗಳು ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ ಮಾರ್ಕೆಟ್ ಹಾಗೂ ಡಿಮಾಂಡ್ ಅಷ್ಟಿದೆ, ಅದರಿಂದಾಗಿ ಇದಾಗ್ತದೆ. ಅದು ಬಿಟ್ಟು ಸುಳ್ಳನ್ನೆಲ್ಲ ಒಪ್ಪಕ್ಕಾಗಲ್ಲ. ಮನೆ ದೇವರು ಅಂತ ದಿನೇಶ್ ಅವರು, ಕುಮಾರ್ ಥ್ಯಾಂಕ್ ಯು ಏನು ನೋಡಿ, ಅವ್ರವ್ರ ಸಮರ್ಥನೆಗಳನ್ನು ಮಾಡ್ಕೊತಾರೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಿರ್ತಾರೆ. ಹಾಗಾಗಿ ಬಹಳ ಕುತೂಹಲ ಇದೆ, ಯಾವ ರೀತಿಯ ಬಜೆಟ್ ಇರುತ್ತೆ, ಉದ್ಯೋಗಸ್ಥ ತೆರಿಗೆದಾರರಿಗೆ ಏನಾದರೂ ರಿಯಾಯಿತಿ ಸಿಗಬಹುದಾ, ಅಥವಾ ಸಾಮಾನ್ಯ ಜನರ ಬದುಕು ಯಾವ ರೀತಿ ಬದಲಾಗಬಹುದು ಅನ್ನುವಂಥ ನಿರೀಕ್ಷೆ ಕಣ್ಣುಗಳಿಂದ ನೋಡ್ತಾ ಇರ್ತಾರೆ. ಹಾಗಾಗಿ ಈ ಬಜೆಟ್ ಅತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.